ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು ಆನ್ಲೈನ್ ಕ್ಲಾಸ್ ಥರ್ಡ್ ಕ್ಲಾಸ್, ಮೂರನೇ ಕ್ಲಾಸ್. ಇದು ಫಸ್ಟ್ ಹಿಂದಿನ ಎರಡು ಕ್ಲಾಸ್ ನಲ್ಲಿ ನಾನು ಫಸ್ಟ್ ಕ್ಲಾಸ್ ನಲ್ಲಿ ಟೈಲರಿಂಗ್ ಕೆಲ್ಸಕ್ಕೆ ಇವಾಗ ಸದ್ಯಕ್ಕೆ ಬೇಸಿಕ್ ನಿಮಗೆ ಟೈಲರಿಂಗ್ ಮಾಡ್ಲಿಕ್ಕೆ ಏನೇನ್ ಬೇಕಾಗಿರ್ತಾವು ವಸ್ತುಗಳು ಅನ್ನೋದನ್ನ ನಾನು ವಿಡಿಯೋ ಸೆಂಡ್ ಮಾಡಿದ್ದೆ. ಸೆಕೆಂಡ್ ಕ್ಲಾಸ್ ನಲ್ಲಿ ಬಂದು ಬ್ಲೌಸ್ ತಗೊಂಡು ಬ್ಲೌಸ್ ನಲ್ಲಿ ಮೆಜರ್ಮೆಂಟ್ ಯಾವ ತರ ತಗೋಬೇಕು ಅನ್ನೋದನ್ನ ನಾನು ವಿಡಿಯೋ ನಿಮಗೆ ಸೆಂಡ್ ಮಾಡಿದ್ದೆ. ಇವತ್ತಿನ ಥರ್ಡ್ ಕ್ಲಾಸ್ ನಲ್ಲಿ ಬಂದು ನಾನು ನಿಮಗೆ ಪೇಪರ್ ಕಟಿಂಗ್ ಇಂದ ತೋರಿಸ್ತಾ ಇದ್ದೇನೆ. ಈ ಪೇಪರ್ ಕಟಿಂಗ್ ನಲ್ಲಿ ನಾನು ಒಂದೊಂದಾಗಿ ನೀಟಾಗಿ ತುಂಬಾ ನಿಧಾನವಾಗಿನೇ ಎಲ್ಲಾದ್ರೂ ಹೇಳ್ಕೊಟ್ಟಿದ್ದೀನಿ. ಒಂದ್ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿ, ಒಂದ್ ಸ್ವಲ್ಪ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗಿದೆ ಅಂದ್ರೆ ಪರವಾಗಿಲ್ಲ. ಅರ್ಥ ಆಗಿಲ್ಲ ಅಂತ ಹೇಳಿ ನೀವು ಗಾಬರಿ ಆಗುವಂತ ಅವಶ್ಯಕತೆ ಏನಿಲ್ಲ. ಒಂದ್ ಟೈಮ್ ಬಿಟ್ಟು ಇನ್ನೊಂದ್ ಟೈಮ್ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ, ಯಾವ ಪಾಯಿಂಟ್ ನಿಮಗೆ ಗೊತ್ತಾಗಿಲ್ಲನೋ ಗೊತ್ತಾಗಿರೋ ಪಾಯಿಂಟ್ ನಿ ಮತ್ತೆ ಮತ್ತೆ ನೋಡ್ಬೇಡ್ರಿ. ಯಾವ ಪಾಯಿಂಟ್ ನಿಮ್ಗೆ ಗೊತ್ತಾಗಿಲ್ಲ ಆ ಪಾಯಿಂಟ್ ನ ಒಂದ್ 2-3 ಟೈಮ್ ನೋಡ್ತಾ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. 1-2 ದಿನ ನಿಮ್ಗೆ ಅಭ್ಯಾಸ ಆಗ್ಬಿಟ್ರೆ ಸಾಕು, ಅದಾದ್ಮೇಲೆ ಈಸಿ ಆಗುತ್ತೆ. ಆಮೇಲೆ ಇನ್ನೊಂದೇನಂದ್ರೆ, ಇವತ್ತು ಪೇಪರ್ ಕಟಿಂಗ್ ಹೇಳ್ಕೊಟ್ಟಿದ್ದೀನಲ್ಲ, ಈ ಪೇಪರ್ ಕಟಿಂಗ್ ನಲ್ಲಿ ನೀವು ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ನಾವು ಲೈನಿಂಗ್ ಮೇಲೆ ಕಟ್ ಮಾಡ್ತೇವಲ್ಲ, ಲೈನಿಂಗ್ ಮೇಲೆ ಕಟ್ ಮಾಡುವಾಗ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಇವತ್ತಿನ ಕ್ಲಾಸ್ ನಲ್ಲಿ ಬಂದು ನಾನು ಬ್ಯಾಕ್ ಟು ಮೆಜರ್ಮೆಂಟ್ ಇಂದು, ಫ್ರಂಟ್ ಮೆಜರ್ಮೆಂಟ್ ಇಂದು ಇವೆರಡನ್ನಷ್ಟೇ ತೋರಿಸಿದೀನಿ. ಮತ್ತೆ ಕ್ರಾಸ್ ಬೆಲ್ಟ್ ತೋರಿಸಿದೀನಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ, ನಾಳೆ ಕ್ಲಾಸ್ ನಲ್ಲಿ ನಿಮಗೆ ಸ್ಲೀವ್ಸ್ ಕಟಿಂಗ್ ತೋರಿಸ್ತೀನಿ. ಅದೇ ಮೆಜರ್ಮೆಂಟ್ ಗೆ ಇವತ್ತು ಏನ್ ಕಟಿಂಗ್ ಮಾಡಿದನೋ ಅದೇ ಮೆಜರ್ಮೆಂಟ್ ಗೆ ತೋಳು ಕಟಿಂಗ್ ಮಾಡೋದನ್ನ ನಾಳಿನ ಕ್ಲಾಸ್ ನಲ್ಲಿ ತೋರಿಸ್ತೀನಿ. ಯಾಕಂದ್ರೆ ಏನಪ್ಪ ರೀಸನ್ ಅಂದ್ರೆ, ವಿಡಿಯೋ ಬಹಳ ದೊಡ್ಡದಾಗ್ಬಿಡುತ್ತೆ, ತುಂಬಾ ಲೆಂತ್ ಆಗ್ಬಿಡುತ್ತೆ, ನಿಮಗೂ ನೋಡ್ಲಿಕ್ಕೂ ಇಂಟ್ರೆಸ್ಟ್ ಇರಲ್ಲ. ಮತ್ತೆ ಎಲ್ಲಾ ಪಾಯಿಂಟ್ ಒಂದೇ ಟೈಮ್ಗೆ ನೋಡ್ಬಿಟ್ರೆ ತಲೆಯಲ್ಲಿ ಹೋಗಲ್ಲ, ಅರ್ಥ ಆಗಂಗಿಲ್ಲ. ಹಾಗಾಗಿ ಇವತ್ತು ನಾನು ಬ್ಯಾಕ್ದು, ಫ್ರಂಟ್ದು ಮತ್ತೆ ಕ್ರಾಸ್ ಬೆಲ್ಟ್ ಇವು ಮೂರನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಮತ್ತೆ ನಾಳೆ ಅದನ್ನೇ ಅದೇ ಮೆಜರ್ಮೆಂಟ್ ಇಂದ ಸ್ಲೀವ್ಸ್ ಕಟಿಂಗ್ ಇಂದ ತೋರಿಸ್ಕೊಡ್ತೀನಿ. ಮತ್ತೆ ಹಂಗೇನೆ ಅರ್ಥ ಆಗಿಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೋಬೇಡ್ರಿ. ಏನಾದ್ರೂ ಡೌಟ್ಸ್ ಇದ್ರೆ, ಕ್ವಶನ್ಸ್ ಇದ್ರೆ ನನಗೆ ಕೇಳ್ರಿ, ನಾನು ಸಾಲ್ವ್ ಮಾಡ್ತೀನಿ. ಆತರ ಏನು ಇದ್ ಮಾಡ್ಕೊಳಂಗಿಲ್ಲ. ಹಂಗಾಗಿ ಆರಾಮಾಗಿ ಕೇಳಿ, ನೀವು ಆರಾಮಾಗಿ ಕಲೀರಿ. ಮತ್ತೆ ನೆಕ್ಸ್ಟ್ ನಾಳೆ ಕ್ಲಾಸ್ ನಲ್ಲಿ ಮತ್ತೆ ಸ್ಲೀವ್ಸ್ ಕಟಿಂಗ್ ಇಂದ ನೋಡೋಣ. ಇವತ್ತಿಂದ ಬಂದು ಪೇಪರ್ ಕಟಿಂಗ್ ಇಂದ ನೋಡೋಣ. ಇವತ್ತು ನಿಮಗೆ ಇವತ್ತಿನ ಕ್ಲಾಸ್ ನಲ್ಲಿ ಪೇಪರ್ ಕಟಿಂಗ್ ತೋರಿಸ್ತಾ ಇದ್ದೇನೆ. ನಾನು ನಿನ್ನೆ ಕ್ಲಾಸ್ ನಲ್ಲಿ ಬಾಡಿ ಇದನ್ನ ಬ್ಲೌಸ್ ತಗೊಂಡು ಬ್ಲೌಸ್ ನಲ್ಲಿ ಮೆಜರ್ಮೆಂಟ್ ಯಾವ ತರ ತಗೋಬೇಕು, ಅದಕ್ಕೆಲ್ಲ ಏನೇನ್ ಅಂತಾರೆ ಅಂತಂದು ಹೇಳ್ಕೊಟ್ಟಿದ್ದೆ. ಇವತ್ತಿನ ಕ್ಲಾಸ್ ನಲ್ಲಿ ಪೇಪರ್ ಕಟಿಂಗ್ ತೋರಿಸ್ತಾ ಇದ್ದೇನೆ. ಪೇಪರ್ ಕಟಿಂಗ್ ನಲ್ಲಿ ನಾನು ನಿನ್ನೆ ಬಾಡಿ ಮೆಜರ್ಮೆಂಟ್ಸ್ ಎಲ್ಲ ಬರ್ಸಿದ್ನಲ್ಲ, ಇದ್ರದ್ದು ಬ್ಲೌಸ್ ಇಂದು ಮೆಜರ್ಮೆಂಟ್ ಏನೇನ್ ತಗೊಂತಾರ ಅಂತಂದ್ ಅದನ್ನೆಲ್ಲ ಬರ್ಸಿದ್ನಲ್ಲ. ಬಟ್ ನಾನು ಇವತ್ತೇನ್ ಮಾಡ್ತಿದ್ದೀನಿ ಅಂದ್ರೆ, ಆ ಮೆಜರ್ಮೆಂಟ್ ಇಂದ ಇದನ್ನ ಪೇಪರ್ ಕಟಿಂಗ್ ಮಾಡ್ತಾ ಇಲ್ಲ. ಯಾಕಂದ್ರೆ ಅದು ಗೊತ್ತಿರ್ಲಿ ಅಂತಂದ್ ಹೇಳಿ ಅಷ್ಟೇ ನಾನು ನಿಮಗೆ ನಿನ್ನೆ ವಿಡಿಯೋ ಹಾಕಿದ್ದೆ. ಯಾಕಂದ್ರೆ ಯಾವ ಮೆಜರ್ಮೆಂಟ್ ಏನ್ ಅಂತಾರೆ ಅನ್ನೋದು ನಮಗೆ ಗೊತ್ತಿರ್ಬೇಕು. ಹಾಗಾಗಿ ಅದನ್ನ ವಿಡಿಯೋ ಮಾಡಿದ್ದೆ. ಬಟ್ ಏನಂದ್ರೆ, ಅಳತೆ ಬ್ಲೌಸ್ ಕೊಟ್ಟಿರ್ತಾರಲ್ಲ, ಕರೆಕ್ಟ್ ಆಗಿರೋ ಅಳತೆ ಬ್ಲೌಸ್ ಕೊಟ್ಟಾಗ ನಾವು ಅಳತೆ ಬ್ಲೌಸ್ ಇಂದಾನೆ ಎಲ್ಲದ ಪ್ರತಿಯೊಂದನ್ನು ಅಳತೆ ತಗೊಂಡು ಯಾವ ತರ ಕಟ್ ಮಾಡ್ಬೇಕು ಅನ್ನೋದನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಅಳತಿ ನಾವು ಮತ್ತೆ ಫಸ್ಟ್ ಒನ್ ಟೈಮ್ ಅಳತಿ ಮೆಜರ್ಮೆಂಟ್ ಎಲ್ಲಾ ತಗೊಂಡು ಅದಾದ್ಮೇಲೆ ಮತ್ತೆ ನಾವು ಮೆಜರ್ಮೆಂಟ್ ಹಾಕಿ ಕಟ್ ಮಾಡೋದಕ್ಕಿಂತ ಕರೆಕ್ಟ್ ಆಗಿರೋ ಅಳತಿ ಬ್ಲೌಸ್ ಕೊಟ್ಟಿದ್ದಾರೆ ಅಂದ್ರೆ, ಅಲ್ಟ್ರೇಷನ್ ಏನು ಇಲ್ಲ ಅಂದ್ರೆ, ಅಳತೆ ಬ್ಲೌಸ್ ನಲ್ಲಿನೇ ಅಳತಿ ತಗೊಂಡು ನಾವು ಹೆಂಗ್ ಬ್ಲೌಸ್ ಕಟ್ ಮಾಡ್ಬೇಕು ಅನ್ನೋದನ್ನ ನಾವು ಕಲಿಬೇಕು. ಅದನ್ನೇ ಕಲಿಬೇಕು ಜಾಸ್ತಿ ಅಳತಿ. ಹಂಗಾಗಿ ಇವತ್ ನಾನು ಎದುರ್ಲಿಂದಾನೆ ತೋರಿಸ್ತಾ ಇದ್ದೀನಿ. ಫಸ್ಟ್ ಪೇಪರ್ ಕಟಿಂಗ್ ಮಾಡ್ಲಿಕ್ಕೆ ನಾನು ಮಾರ್ಕ್ ಮಾಡ್ಲಿಕ್ಕೆ ಈ ತರ ಮಾರ್ಕರ್ ತಗೊಂಡಿದ್ದೀನಿ. ಈ ಮಾರ್ಕರ್ ಇಂದ ನಿಮಗೆ ಅಂದ್ರೆ ಪೇಪರ್ ಕಟಿಂಗ್ ಮೇಲೆ ನಿಮಗೆ ಮಾರ್ಕ್ ಚೆನ್ನಾಗಿ ಕಾಣಿಸ್ತೈತಿ ನಾನು ಮಾಡೋದು ಅಂತಂದು ನಿಮಗೆ ಗೊತ್ತಾಗ್ತೈತಿ ಅಂತ ಹೇಳಿ ನಾ ಮಾರ್ಕರ್ ತಗೊಂಡಿದ್ದೀನಿ. ಬಟ್ ನೀವು ಮಾರ್ಕರ್ ತಗೋಬೇಕನ್ನೋ ಅವಶ್ಯಕತೆ ಏನಿಲ್ಲ. ನಿಮ್ ಮನೇಲಿ ಪೆನ್ ಇರುತ್ತಲ್ಲ, ಆ ಪೆನ್ ಇಂದಾದ್ರೂ ಮಾರ್ಕ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನಿಮ್ ಕಡೆ ಮಾರ್ಕರ್, ಪೆನ್ಸಿಲ್, ಚಾಕ್ ಪೀಸ್ ಇರುತ್ತೆ, ಆ ಚಾಕ್ ಪೀಸ್ ಇದ್ರೆ ಅದನ್ನಾದ್ರೂ ಯೂಸ್ ಮಾಡ್ಕೋಬಹುದು. ಇವಾಗ ಫಸ್ಟ್ ಬಂದು ಪೇಪರ್ ಕಟಿಂಗ್ ನಲ್ಲಿ ಈ ಪೇಪರ್ ಈ ತರ ಇರುತ್ತಲ್ವಾ, ಹಿಂಗೊಂದು ಪೇಪರ್ ಇರುತ್ತೆ. ಈ ಪೇಪರ್ ನ ನಾವ್ ಈ ತರ ಹಿಂಗ್ ಫೋಲ್ಡ್ ಮಾಡ್ತೀವಲ್ಲ, ಈ ತರ ಫೋಲ್ಡ್ ಮಾಡಿದಾಗ ಈ ಫೋಲ್ಡ್ ಆಗಿರೋದು ಇರುತ್ತಲ್ಲ, ಇದು ನಮ್ ಸೈಡ್ ಇರಬೇಕು. ಈ ಓಪನ್ ಇರುತ್ತಲ್ಲ, ಇದು ನಮ್ ಆಪೋಸಿಟ್, ನಮ್ ಎದುರುಗಡೆ ಸೈಡ್ ಇರಬೇಕು. ಈ ತರ ಕ್ಲೋಸ್ ಇರೋದು ನಮ್ ಸೈಡ್ ಇದ್ದು, ಓಪನ್ ಇರೋದು ಆಪೋಸಿಟ್ ಸೈಡ್ ಇರಬೇಕು. ಹಿಂಗ್ ಪೇಪರ್ ಹಾಕೋಬೇಕು. ಪೇಪರ್ ಹಾಕೊಂಡಾದ್ಮೇಲೆ
ನಾವ್ ಯಾವುದೇ ಬ್ಲೌಸ್ ಆಗ್ಲಿ ಏನೇ ಕಟ್ ಮಾಡೋದಕ್ಕಿಂತ ಮೊದಲು ಫಸ್ಟ್ ಒಂದ್ ಅರ್ಧ ಇಂಚಿಗೆ ಒಂದ್ ಮಾರ್ಕ್ ಮಾಡ್ಕೋಬೇಕು. ಹಿಂಗ ಅರ್ಧ ಇಂಚಿಗೆ ಒಂದ್ ಮಾರ್ಕ್ ಮಾಡ್ಕೊಂಡು ಇದನ್ನ ಮಾರ್ಕ್ ಮಾಡ್ಕೋಬೇಕು. ಈ ತರ ಒಂದ್ ಅರ್ಧ ಇಂಚಿಗೆ ಒಂದ್ ಮಾರ್ಕ್ ಮಾಡ್ಕೋಬೇಕು. ಇದು ಯಾಕೆ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕಂದ್ರೆ ನಾವು ಈ ಬ್ಯಾಕ್ ಈ ತರ ಹಚ್ಚಿರ್ತೀವಲ್ಲ, ಹಿಂದೆ ಪಟ್ಟಿ ಹಚ್ಚಿರ್ತೀವಲ್ಲ, ಈ ಪಟ್ಟಿ ಜಾಯಿಂಟ್ ಮಾಡಕ್ಕೋಸ್ಕರ ಇದು ಅರ್ಧ ಇಂಚು ನಮಗ್ ಮಾರ್ಕ್ ಬೇಕು. ಇವಾಗ ಇದ್ರ ಮೇಲೆಯಿಂದ ನಾವು ಏನ್ ಮೆಜರ್ಮೆಂಟ್ ತಗೋಬೇಕಂದ್ರು ಇದ್ರ ಮೇಲೆಯಿಂದ ಮೆಜರ್ಮೆಂಟ್ ತಗೋಬೇಕು. ಫಸ್ಟ್ ಒಂದ್ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿರುವಾಗ ಈಗ ನೆಕ್ಸ್ಟ್ ಬಂದು ನಾವು ಬ್ಯಾಕ್ ತಗೋಬೇಕು. ಬ್ಯಾಕ್ ಸೈಡ್ ಇಂದ ತಗೊಂಡು ಈ ಶೋಲ್ಡರ್ ಇರುತ್ತಲ್ಲ, ಈ ಶೋಲ್ಡರ್ ನ ಈ ತರ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡು ಈ ಕೆಳಗಡೆ ಇರುತ್ತಲ್ಲ, ಈ ಕೆಳಗಡೆ ಕರೆಕ್ಟ್ ಆಗಿ ಮಿಡಿಲ್ ಆಗಿ ಬರ್ಬೇಕಿದು, ನೀಟಾಗಿ ಹಿಂಗ್ ಕ್ರಾಸ್ ಆಗಿ ಬರಬಾರ್ದು. ಈ ಕಡೆನೂ ಈ ತರ ಹಿಂಗ್ ಕ್ರಾಸ್ ಆಗಿ ಬರಬಾರ್ದು. ಎರಡು ಮಿಡಿಲ್ ಕರೆಕ್ಟ್ ಆಗಿ ಹಿಂಗಿರ್ಬೇಕು. ಒಂದ್ ಸ್ವಲ್ಪ ಲೈಟ್ ಆಗಿ ಜಗ್ಬೇಕು. ಇದನ್ನ ಜಗ್ಗಿ ಹಿಡ್ಕೊಂಡು ಇವಾಗ ಅರ್ಧ ಇಂಚಿಗೆ ಒಂದ್ ಮಾರ್ಕ್ ಮಾಡಿದಿವಲ್ಲ, ಆ ಅರ್ಧ ಇಂಚ್ ಮಾರ್ಕ್ ಇಂದ ಇಟ್ಕೊಂಡು ಮೇಲೆವರೆಗೂ ಎಷ್ಟು ಎಲ್ಲಿವರೆಗೂ ಉದ್ದ ಬರುತ್ತೆ ಅನ್ನೋದನ್ನ ಇದನ್ನ ಮಾರ್ಕ್ ಮಾಡ್ಕೋಬೇಕು. ಈ ತರ ಈ ಶೋಲ್ಡರ್ ಜಾಯಿಂಟ್ ಮಾಡಿರ್ತೇವಲ್ಲ, ಶೋಲ್ಡರ್ ಜಾಯಿಂಟ್ ವರೆಗೂ ಹಿಂಗ್ ಒಂದ್ ಮಾರ್ಕ್. ಇದು ಮಾರ್ಕ್ ಮಾಡ್ಕೊಂಡು ಇದಕ್ಕೊಂದ್ ಲೈನ್ ಹಾಕೋಬೇಕು. ಇದಕ್ಕ ಒಂದ್ ಲೈನ್ ಈ ತರ. ಇದು ಆದ್ಮೇಲೆ ಇದು ಇವಾಗ ನಮಗೆ ಕರೆಕ್ಟ್ ಆಗಿ ಬಾಡಿ ಮೆಜರ್ಮೆಂಟ್ ಆಯ್ತು. ಈಗ ಮೇಲೆ ಶೋಲ್ಡರ್ ಜಾಯಿಂಟ್ ಮಾಡ್ಬೇಕಲ್ಲ, ಶೋಲ್ಡರ್ ಜಾಯಿಂಟ್ ಮಾಡಕ ಅರ್ಧ ಇಂಚು ಮತ್ತೊಂದು ಮಾರ್ಕ್ ಮಾಡ್ಕೋಬೇಕು. ಶೋಲ್ಡರ್ ಜಾಯಿಂಟ್ ಮಾಡಕ ಅರ್ಧ ಇಂಚಿಗೆ ಒಂದ್ ಮಾರ್ಕ್ ಮಾಡ್ಕೋಬೇಕು. ಇನ್ನೊಂದ್ಸತಿ ಹೇಳ್ತೀನಿ, ಇದನ್ನ ನೋಡ್ಕೊಳ್ರಿ. ಈ ಮೇಲೆ ಶೋಲ್ಡರ್ ಜಾಯಿಂಟ್ ಮಾಡಿರ್ತೇವಲ್ಲ, ಈ ಶೋಲ್ಡರ್ ಜಾಯಿಂಟ್ ಇಂದ ಇದನ್ನ ಈ ತರ ಫೋಲ್ಡ್ ಮಾಡ್ಕೋಬೇಕು. ಈ ಕೆಳಗಡೆ ಇರುತ್ತಲ್ಲ ಅಲ್ಲಿಂದ ಅದನ್ನ ಈ ತರ ಫೋಲ್ಡ್ ಮಾಡ್ಕೋಬೇಕು. ಇದು ಕ್ರಾಸ್ ಏನು ಇರಬಾರ್ದು, ಸ್ಟ್ರೇಟ್ ಆಗಿರ್ಬೇಕು. ಇಲ್ಲಿಂದ ಇಲ್ಲಿವರೆಗೂ ನಾವು ಅರ್ಧ ಇಂಚಿಗೆ ಫಸ್ಟ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿಂದ ಮೇಲೆವರೆಗೂ ಲೆಂತ್ ಎಷ್ಟು ಬರುತ್ತೆ ಅನ್ನೋದನ್ನ ಫಸ್ಟ್ ಒಂದ್ ಮಾರ್ಕ್ ಮಾಡ್ಕೋಬೇಕು. ಈ ತರ ಮಾರ್ಕ್ ಮಾಡ್ಕೊಂಡ್ವಿ. ಇವಾಗ ನಾವು ಏನ್ ಮಾಡಿದೀವಿ, ಮೇಲೆಯಿಂದ ಅಳತಿ ತಗೊಂಡಿದ್ದೀವಿ. ಈ ಕೆಳಗಡೆ ಈ ಶೋಲ್ಡರ್ ಜಾಯಿಂಟ್ ಇರುತ್ತಲ್ವಾ, ಈ ಬಟ್ಟೆ ಇರುತ್ತಲ್ಲ, ಈ ಬಟ್ಟೆ ಇಷ್ಟು ಬಟ್ಟೆ ನಮಗೆ ಜಾಯಿಂಟ್ ಮಾಡಕ್ ಬೇಕಲ್ಲ, ಅದಕ್ಕೋಸ್ಕರ ನಾವು ಅರ್ಧ ಇಂಚು ಮೇಲೆ ಮತ್ತೆ ಒಂದು ಮಾರ್ಕ್ ಮಾಡ್ಕೊಂಡಿದೀವಿ. ಇದು ಆಯ್ತು. ಇದು ಆದ್ಮೇಲೆ ಇವಾಗ ನೆಕ್ಸ್ಟ್ ಸೈಡ್ದು, ಈ ಸೈಡ್ ಇರುತ್ತಲ್ಲ, ಈ ಸೈಡ್ದು ಅಳತಿ ತಗೊಂತೇವಲ್ಲ, ಇದು ನಮಗೆ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಇದು ಕರೆಕ್ಟ್ ಆಗಿರ್ಬೇಕು. ಇದು ಮುದ್ದಡಿ ಇರೋದು, ಆಮೇಲೆ ಸುಕ್ಕಾಗಿರೋದು ಆ ತರ ಎಲ್ಲ ಇರಬಾರ್ದು. ಯಾಕಂದ್ರೆ ಇದರಿಂದಾನೇ ನಮಗೆ ಇವಾಗ ಆರ್ಮೋಲ್ ರೌಂಡಿಂಗ್ ಎಷ್ಟಿದೆ ಅನ್ನೋದನ್ನ ಗೊತ್ತಾಗುತ್ತೆ. ಏನ್ ಮಾಡ್ಬೇಕಂದ್ರೆ ಈ ಸೈಡ್ ಫಿಟ್ಟಿಂಗ್ ಮಾಡಿರ್ತೇವಲ್ಲ, ಶೋಲ್ಡರ್ ಫಿಟ್ಟಿಂಗ್ ಮಾಡಿರ್ತಾರಲ್ಲ, ಇಲ್ಲಿಂದ ಇದನ್ನ ಹಿಂಗ್ ಇಟ್ಕೋಬೇಕು. ಈ ಕೆಳಗಡೆ ಇರ್ತಲ್ಲ, ಇದನ್ನ ಹಿಂಗ್ ಇಟ್ಕೋಬೇಕು. ಇವಾಗ ಮತ್ತೆ ಅರ್ಧ ಇಂಚ್ ಮಾರ್ಕ್ ಮಾಡಿದೀವಿ. ಆ ಅರ್ಧ ಇಂಚ್ ಮಾರ್ಕ್ ಇಂದ ಮೇಲೆ ಇಲ್ಲಿಂದ ಇಲ್ಲಿವರೆಗೂ ಜಗ್ಗಿ ಹಿಡ್ಕೊಂಡು ಒಂದ್ ಸ್ವಲ್ಪ ಲೈಟ್ ಆಗಿ ಅಳತಿ ತಗೋಬೇಕು, ಎಷ್ಟಿದೆ ಅಂತಂದ ಹೇಳಿ. ಇಲ್ಲಿ ಇಟ್ಕೊಂಡು ಇವಾಗ ಈ ಜಾಯಿಂಟ್ ಮಾರ್ಕ್ ಇರ್ತೈತಲ್ಲ, ಈ ಜಾಯಿಂಟ್ಗೆ ಒಂದು ಈ ತರ ಮಾರ್ಕ್ ಹಾಕೋಬೇಕು. ಈ ತರ ಮಾರ್ಕ್ ಹಾಕೊಂಡು ಇದನ್ನ ತೆಗಿಬೇಕು. ತೆಗೆದು ಇವಾಗ ಇದಕ್ಕೊಂದು ಲೈನ್ ಹಾಕೋಬೇಕು ನಾವು. ಇದಕ್ಕೆ ಲೈನ್ ಹಾಕೋಬೇಕು. ಈ ಮಾರ್ಕ್ ಮಾಡಿದ್ನಲ್ಲ ನಾನು, ಈ ಸೈಡಿಂದು ಇಲ್ಲಿ ಹಿಂಗ್ ಇಟ್ಕೊಂಡು ಇಲ್ಲಿಂದ ಹಿಂಗ್ ಉದ್ದ ತಗೊಂಡು ಇಲ್ಲಿ ಮಾರ್ಕ್ ಮಾಡಿದ್ನಲ್ಲ, ಇದು ಮಾರ್ಕರ್ ಇಂದ ಮಾರ್ಕ್ ಮಾಡಿದೆ. ಬಟ್ ಇಲ್ಲಿ ಸ್ವಲ್ಪ ಬ್ಲಾಕ್ ಇದೆ. ಇಲ್ಲಿ ಇದು ನಿಮಗೆ ನೀಟಾಗಿ ಕಾಣಿಸುತ್ತೆ ಇಲ್ಲ ಅಂತ ಹೇಳಿ ನಾ ಮತ್ತೆ ಚಾಕ್ ಪೀಸ್ ತಗೊಂಡಿದ್ದೀನಿ. ಇವಾಗ ಚಾಕ್ ಪೀಸ್ ಇಂದ ಮಾರ್ಕ್ ಮಾಡ್ತೀನಿ ಅದ್ರ ಮೇಲೆ, ಅಂದ್ರೆ ನಿಮಗೆ ಆ ಮಾರ್ಕ್ ನೀಟಾಗಿ ಕಾಣಿಸುತ್ತೆ.
ಈ ಮಾರ್ಕ್ ಕಾಣಿಸ್ತಿದ್ದೀನ, ಇದು ಈ ಮಾರ್ಕ್ ನಮಗೆ ಸೈಡ್ ಆಯ್ತು. ಇವಾಗ ಇದೇ ನಮಗೆ ಶೋಲ್ಡರ್ದು ಲೆಂತ್ ಎಷ್ಟಿದೆ ಮತ್ತೆ ಆರ್ಮೋಲ್ದ್ ಎಷ್ಟಿದೆ ಅನ್ನೋದು ಇದ್ರ ಮೇಲೆಲ್ಲ ನಮಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ. ಇದನ್ನ ನಾವು ಕರೆಕ್ಟ್ ಆಗಿ ಹಿಡ್ಕೋಬೇಕು. ಹಿಡ್ಕೊಂಡಾದ್ಮೇಲೆ ಇದು ಮಾರ್ಕ್ ಮಾಡಿದ್ವಿ. ಇವಾಗ ನಾವ್ ಇದೇನಾಯ್ತು, ಕರೆಕ್ಟ್ ಆಗಿ ನಾವ್ ಎಲ್ಲಿ ಹಿಡಿದಿದ್ವಿ ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ವಿ. ಬಟ್ ಏನಂದ್ರೆ ಇದ್ರ ಮೇಲೆ ಅರ್ಧ ಇಂಚಿಗೆ ನಾವು ಮೇಲೆ ಮಾರ್ಕ್ ಮಾಡ್ಕೋಬೇಕು. ಅರ್ಧ ಇಂಚಿಗೆ ಇನ್ನೊಂದು ಮೇಲೆ ಮಾರ್ಕ್ ಮಾಡ್ಕೋಬೇಕು. ಯಾಕೆ ಇದನ್ನ ಅಂದ್ರೆ ಇಲ್ಲಿ ನಾವು ಸ್ಲೀವ್ಸ್ ಜಾಯಿಂಟ್ ಮಾಡ್ತೇವಲ್ಲ, ಸ್ಲೀವ್ಸ್ ಜಾಯಿಂಟ್ ಮಾಡಕ್ಕೆ ತೋಳಿಂದು ಜಾಯಿಂಟ್ ಮಾಡಕ್ಕೆ ನಮಗೆ ಅರ್ಧ ಇಂಚ್ ಬಟ್ಟೆ ಇಲ್ಲಿ ಹೋಗುತ್ತೆ. ಅವಾಗ ನಮಗೆ ಮೆಜರ್ಮೆಂಟ್ ಏನಿದೆ, ಈ ಮೆಜರ್ಮೆಂಟ್ ಏನಿದೆ ಇದು ಕರೆಕ್ಟ್ ಆಗಿ ನಮಗೆ ಬರುತ್ತೆ. ಹಂಗಾಗಿ ಇದು ಸೈಡ್ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಮೇಲೆ ಅರ್ಧ ಇಂಚಿಗೆ ಒಂದ್ ಮಾರ್ಕ್ ಮಾಡ್ಕೋಬೇಕು. ಇದು ಎಲ್ಲ ಆಯ್ತು. ಇವಾಗ ಇದನ್ನ ಈ ಮೇಲೆಯಿಂದ ಶೋಲ್ಡರ್ ಇಂದ ಇಟ್ಕೊಂಡು ಇಲ್ಲಿವರೆಗೂ ಎಷ್ಟು ಲೆಂತ್ ಇದೆ ಅಂತ ನೋಡ್ಕೋಬೇಕು ನಮಗೆ. ಈ ಶೋಲ್ಡರ್ ಇಂದ ಅಂದ್ರೆ ಮೇಲೆ ಅರ್ಧ ಇಂಚಿಗೆ ಒಂದ್ ಮಾರ್ಕ್ ಮಾಡ್ಕೊಂಡಿದೀವಲ್ಲ ನಾವು. ಇವಾಗ ಇಲ್ಲಿ ಕೂಡ ಶೋಲ್ಡರ್ ಜಾಯಿಂಟ್ ಮಾಡಕ್ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದೀವಿ. ಇಲ್ಲಿ ಮೇಲೆ ಮಾರ್ಕ್ ಮಾಡ್ಕೊಂಡಿದೀವಲ್ಲ, ಆ ಮಾರ್ಕ್ ಇಂದ ಕೆಳಗಡೆವರೆಗೂ ಈ ಮಾರ್ಕ್ ವರೆಗೂ, ಈ ಮೇಲಿನ ಮಾರ್ಕ್ ವರೆಗೂ ಎಷ್ಟಿದೆ ಉದ್ದ ಅಂತ ನೋಡ್ಕೋಬೇಕು. ಅಂದ್ರೆ ಇದು ನಮಗೆ ಇವಾಗ ಶೋಲ್ಡರ್ದು ಮೆಜರ್ಮೆಂಟ್ ಮತ್ತೆ ಆರ್ಮೋಲ್ದು ಮೆಜರ್ಮೆಂಟ್ ಎರಡು ನಮಗೆ ಇದರಲ್ಲೇ ಸಿಗುತ್ತೆ. ಇವಾಗ ಇದು ನನಗೆ 5.5 ಇಂಚ್ ಬರ್ತಾ ಇದೆ. ನಾನ್ ತೋರಿಸ್ತಾ ಇರೋದು ನನ್ನ ಬ್ಲೌಸ್ ನಲ್ಲಿ, ನಾನ್ ಹಾಕ್ತಿರೋ ಬ್ಲೌಸ್ ನಲ್ಲಿ ಎಷ್ಟಿದೆ ಮೆಜರ್ಮೆಂಟ್ ಅಂತ ಹೇಳಿ. ಇವಾಗ ನೀವು ಕಲಿಬೇಕಲ್ವಾ, ನೀವು ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ನೀವು ಕರೆಕ್ಟ್ ಆಗಿರೋ ಮೆಜರ್ಮೆಂಟ್ ಇಂದು ಅಳತಿ ತಗೋಬೇಕು. ನಿಮ್ದು ಬ್ಲೌಸ್ ಯಾವ್ದು ಕರೆಕ್ಟ್ ಆಗಿದೆ ಅಂತ ಹೇಳಿ ನಿಮ್ಮ ಬ್ಲೌಸ್ ನಲ್ಲಿ ನಾನ್ ತೋರಿಸ್ತಾ ಇದನ್ನಲ್ಲ ಮಾರ್ಕಿಂಗ್ಸ್ ಎಲ್ಲ, ಇದು ನಿಮ್ಮ ಬ್ಲೌಸ್ ನಲ್ಲಿ ಎಷ್ಟು ಬರುತ್ತೆ ಅನ್ನೋದನ್ನ ನೀವು ಮಾರ್ಕ್ ಮಾಡ್ಕೋಬೇಕು. ಇದು ಇದೇ ತರನ ಇದನ್ನೇ ಮಾರ್ಕ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಬ್ಲೌಸ್ ನಲ್ಲಿ ನಿಮ್ಮ ಕರೆಕ್ಟ್ ಆಗಿರೋ ಬ್ಲೌಸ್ ನ ತಗೊಂಡು ಅದರಲ್ಲಿ ನಾನು ಯಾವ್ಯಾವ ಮಾರ್ಕಿಂಗ್ಸ್ ಹೆಂಗ್ ತೋರಿಸಿದನೋ ಅದನ್ನ ನೀವು ಆ ತರ ಮಾರ್ಕ್ ಮಾಡ್ಕೋಬೇಕು. ಇವಾಗ ನಾನು ಅಳತಿ ತಗೊಂಡಿರೋ ಬ್ಲೌಸ್ ನಲ್ಲಿ ನನಗ್ ಬಂದು ಇದು ಉದ್ದ ಬಂದು 5.5 ಇಂಚ್ ಬರ್ತಾ ಇದೆ. ಅಂದ್ರೆ ಈ 5.5 ಇಂಚ್ನ ನಾನು ಮತ್ತೆ ಹೊಳ್ಳಿ ಶೋಲ್ಡರ್ಗೆ ಇಡ್ತೇನೆ. ಇದೇ 5.5 ಇಂಚ್ನ ಮತ್ತೆ ಶೋಲ್ಡರ್ಗೆ ಮಾರ್ಕ್ ಮಾಡ್ಕೊಂಡೆ ನಾನು. ಮತ್ತೆ ಇಲ್ಲಿಗೆ 5.5 ಬಂತಲ್ಲ, ಇಲ್ಲಿಂದ ಇಲ್ಲಿಗೆ ಇವಾಗ ನಾನೊಂದು ಲೈನ್ ಹಾಕೋಬೇಕು. ಇನ್ನ ಇಲ್ಲಿಂದ ಲೈನ್ ಹಾಕೊಂಡ್ವಿ. ಇವಾಗ ನನಗೆ ಇಲ್ಲಿ 5.5 ಇಂಚ್ ಬಂತು ಶೋಲ್ಡರ್ದು. ಈ ಹಾರ್ಮೋಲ್ದು ಏನ್ ರೌಂಡಿಂಗ್ ನಮಗೆ ಡೀಪ್ ಬಂದಿತ್ತು ಇಲ್ಲಿಂದ ತಗೊಂಡಾಗ ಇದು ಅಳತಿ ತಗೊಂಡ್ವಿ. ಅಳತಿ ತಗೊಂಡಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ನಾವು ಮೇಲೆ ಶೋಲ್ಡರ್ದು ಮಾರ್ಕಿಂಗ್ ಸೇರ್ಕೊಂಡು ಈ ಕೆಳಗಡೆ ಮಾರ್ಕ್ ವರೆಗೂ ಅಳತಿ ತಗೊಂಡ್ವಿ. ನಮಗೆ 5.5 ಇಂಚ್ ಬಂತು. ಈ 5.5 ಇಂಚ್ ಏನ್ ಬಂದಿತ್ತು ಅದನ್ನೇ ಮತ್ತೆ ನಾವು ಟರ್ನ್ ಮಾಡಿ ಶೋಲ್ಡರ್ ಮೆಜರ್ಮೆಂಟ್ ನ ಅದೇ 5.5 ಇಂಚ್ನ ನಾವು ಇಲ್ಲೇ ತಗೊಂತೇವೆ. ಇವಾಗ 5.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಇವಾಗ ಇದಕ್ಕ ಒಂದು ಲೈನ್ ಹಾಕೊಂತೇವೆ. ಈ ತರ ಒಂದ್ ಲೈನ್ ಹಾಕೊಂಡ್ವಿ. ಇವಾಗ ಇಲ್ಲಿ 5.5 ಇಂಚ್ ಬಂತಲ್ಲ, ಇಲ್ಲಿ ಲೈನ್ ಇದೆಲ್ಲ, ಇಲ್ಲಿ ಕೂಡ ನಮಗೆ ಕರೆಕ್ಟ್ ಆಗಿ 5.5 ಇಂಚೆ ಬರಬೇಕು. ಇಲ್ಲಿಂದ 5.5 ಇಂಚ್ಗೆ ಒಂದ್ ಮಾರ್ಕ್. ಇದಾಯ್ತು. ಇದು ಆದ್ಮೇಲೆ ಇವಾಗ ನಮಗೆ ಈ ಶೋಲ್ಡರ್ ಎಷ್ಟು ಬರಬೇಕು ಅನ್ನೋದನ್ನ, ಆಮೇಲೆ ನೆಕ್ ವಿಡ್ತ್, ಈ ಎರಡನ್ನೂ ಕೂಡ ಹೆಂಗ್ ಮಾಡ್ಬೇಕಂದ್ರೆ ಈ 5.5 ಇಂಚ್ ಬಂದೈತಲ್ವಾ, ಇದರ 2 ಭಾಗ ಮಾಡ್ಬೇಕು. ಇದ್ರೊಳಗ 5.5 ಇಂಚಿನಲ್ಲಿ 2 ಭಾಗ ಡಿವೈಡ್ ಮಾಡ್ಬೇಕು. ಅಂದ್ರೆ 5.5 ಅಂದ್ರೆ 2.25 ಇಂಚ್ ನಮಗೆ ಇದು ಒಂದ್ ಸೈಡ್ ಇಂದ ಬರ್ತೈತಿ. ಒಂದ್ ಸೈಡ್ ಇಂದು 2.25 ಇಂಚ್. ಇದು ಇವಾಗ ಶೋಲ್ಡರ್ದು ಇದು ಆಯ್ತು, ನೆಕ್ ವಿಡ್ತ್ ಆಯ್ತು. 5.5 ಇಂಚಿನಲ್ಲಿ 2 ಭಾಗ ಮಾಡ್ಕೊಂಡು ಒಂದ್ ಭಾಗ ಶೋಲ್ಡರ್ಗಾಯ್ತು, ಇನ್ನೊಂದು ಭಾಗ ನಮಗೆ ನೆಕ್ ವಿಡ್ತ್ ಆಯ್ತು. ಇವಾಗ ಇಲ್ಲಿಂದ ನಾವು ಏನ್ ಮಾಡ್ಬೇಕಂದ್ರೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ತಗೋಬೇಕು. ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ತಗೋಬೇಕಂದ್ರೆ ಹೆಂಗ್ ಮಾಡ್ಬೇಕಂದ್ರೆ ನೀಟಾಗಿರ್ಬೇಕು ಬ್ಲೌಸು, ಸುಕ್ಕೇನೋ ಆಗಿರ್ಬಾರ್ದು. ಈ ತರ ಹಾಕೋಬೇಕು. ಹಾಕೊಂಡು
ಈ ಕಡೆ ಸ್ಟಿಚ್ ಮಾಡಿರ್ತಾರಲ್ಲ ಈ ಕಡೆ ಪಾಯಿಂಟ್ ಇಂದ ಹಿಡ್ಕೊಂಡು ಈ ಕಡೆ ಪಾಯಿಂಟ್ ವರೆಗೂ ಎಷ್ಟು ಇದೆ ಅಂತಂದು ತಗೋಬೇಕು. ಇದನ್ನ ತಗೊಳುವಾಗ ಒಂದ್ ಸ್ವಲ್ಪ ಮತ್ತೆ ಹಿಂಗ್ ಜಗ್ಗಿದೆ ಇದೆಲ್ಲ ಮಾಡಬಾರ್ದು. ಸುಮ್ಮನೆ ಲೈಟ್ ಆಗಿ ಕೈ ಇಟ್ಕೊಂಡು ಹಿಂಗ್ ತಗೋಬೇಕು. ಟೇಪ್ ಅಷ್ಟೇ ಅದ್ರ ಮೇಲೆ ಇರ್ಬೇಕು, ಬಟ್ಟೆ ಮೇಲೆ ನೀವು ಬಟ್ಟೆ ಸರಿಸಬಾರ್ದು. ಇಲ್ಲಿಂದ ಹಿಂಗ್ ತಗೊಂಡ್ರೆ ಎಷ್ಟು ಬರುತ್ತೆ ಅನ್ನೋದು ನೋಡ್ಕೋಬೇಕು. ಇವಾಗ ನನಗೆ ಇದರಲ್ಲಿ 16.5 ಇಂಚ್ ಬರ್ತಾ ಇದೆ. 16.5 ಇಂಚ್ ಅಂದ್ರೆ ನನಗೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಬಂದು ನನಗೆ 8.25 ಇಂಚ್ ಬರುತ್ತೆ. 8.25 ಇಂಚ್ 16.5 ಇಂಚಿನಲ್ಲಿ 2 ಭಾಗ ಮಾಡಬೇಕು. 2 ಭಾಗ ಮಾಡಿದ್ರೆ 8.25 ಇಂಚು ನಮಗೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್. 8.25 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಇವಾಗ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾವು ಇಲ್ಲಿ ಇದನ್ನ ಮಾಡ್ಬೇಕು, ಸುತ್ತಳತಿ ತಗೊಳೋದಕ್ಕಿಂತ ಮೊದಲು ನಾವು ಬ್ಯಾಕ್ ಡೀಪ್ ಎಷ್ಟೈತೆ ತಗೋಬೇಕು. ಹಿಂಗ್ ಹಾಕೊಂಡ್ವಿ. ಇವಾಗ ಬ್ಯಾಕ್ ಡೀಪ್ ಅಂದ್ರೆ ಇದು ಎಷ್ಟಿದೆ ಅನ್ನೋದನ್ನ ನಾವು ತಗೋಬೇಕಂದ್ರೆ ಅಳತೆ ಬ್ಲೌಸ್ ನಲ್ಲಿ ನೀವು ತಗೊಂತೀರಿ ಅಂದ್ರೆ ಈ ಕೆಳಗಡೆ ಇಲ್ಲಿ ಬಟ್ಟಿ ಇರುತ್ತಲ್ಲ ಈ ಬಟ್ಟಿಯಲ್ಲಿನೇ ನಾವು ಅಳತೆ ತಗೊಂಡ್ರು ಕೂಡ ನಮಗೆ ಆ ಬ್ಯಾಕ್ ಲೆಂತ್ ಎಷ್ಟಿದೆ ಅನ್ನೋದು ಗೊತ್ತಾಗ್ಬಿಡ್ತೈತಿ. ಈ ತರ ಫೋಲ್ಡ್ ಮಾಡ್ಕೋಬೇಕು. ಇದನ್ನ ಈ ತರ ಫೋಲ್ಡ್ ಮಾಡ್ಕೊಂಡು ಇಲ್ಲಿ 1/2 ಇಂಚಿಗೆ ಒಂದು ಮಾರ್ಕ್ ಮಾಡಿದೇವಲ್ಲ, ಆ 1/2 ಇಂಚ್ ಮಾರ್ಕ್ ಮಾಡಿದೆಲ್ಲ ಆ ಮಾರ್ಕ್ ಇಂದ ಮೇಲೆವರೆಗೂ ಎಷ್ಟಿದೆ ಅಂತ ಹೇಳಿ ಮಾರ್ಕ್ ಮಾಡ್ಕೋಬೇಕು. ಈ ತರ ಇದಕ್ಕೊಂದ್ ಲೈನ್, ಇದಕ್ಕೊಂದ್ ಲೈನ್ ಹಾಕೊಂಡ್ವಿ. ಇವಾಗ ಈ ಶೋಲ್ಡರ್ದು ಮಾರ್ಕ್ ಮಾಡಿದ್ವಲ್ಲ ಇದನ್ನ ಹಿಂಗ್ ಜಾಯಿಂಟ್ ಮಾಡ್ಕೋಬೇಕು. ಇದು ಜಾಯಿಂಟ್ ಮಾಡ್ಕೊಳ್ಬೇಕು. ಇವಾಗ ನಮ್ಗೆ ಏನಾಯ್ತು, ಬ್ಯಾಕ್ದು ನೆಕ್ದು ಡೀಪ್ ಎಷ್ಟಿದೆ ಅನ್ನೋದು ಕೂಡ ನಮ್ಗೆ ಇದ್ರಲ್ಲೇ ಸಿಕ್ತು. ಇವಾಗ ಲಾಸ್ಟ್ ಒನ್ ಏನಂದ್ರೆ ಫುಲ್ ಬಾಡಿದು ಸುತ್ತಳತಿ ಎಷ್ಟೈತೆ ಅನ್ನೋದು ತಗೊಳೋದು. ಈ ಫುಲ್ ಬಾಡಿ ಸುತ್ತಳತಿ ತಗೋಬೇಕಂದ್ರೆ ಇದರಲ್ಲಿ ಬ್ಲೌಸ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಫ್ರಂಟ್ ಇಂದು ಬೇರೆ ಇರುತ್ತೆ ಮತ್ ಬ್ಯಾಕ್ ಇಂದು ಬೇರೆ ಲೆಂತ್ ಇರುತ್ತೆ. ಅವಾಗ ನಾವ್ ಏನ್ ಮಾಡ್ಬೇಕಂದ್ರೆ ಈ ತರ ಫೋಲ್ಡ್ ಮಾಡ್ಕೋಬೇಕು. ಈ ತರ ಫೋಲ್ಡ್ ಮಾಡ್ಕೊಂತೀವಿ. ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಸ್ಟಿಚ್ ಮಾಡಿರ್ತಾರಲ್ಲ ಈ ಸ್ಟಿಚ್ಚು ಇವೆರಡು ಹಿಂಗ ಜಾಯಿಂಟ್ ಮಾಡ್ಬೇಕು. ಜಾಯಿಂಟ್ ಮಾಡ್ಕೊಂಡು ಈ ತರ ಹಿಂಗಿಟ್ಕೊಂಡು ಇಲ್ಲಿ ಈ ಲೈನ್ ಮಾಡಿದೇವಲ್ಲ 1/2 ಇಂಚಿಗೆ ಒಂದು ಲೈನ್ ಮಾಡಿದೇವಲ್ಲ, ಈ 1/2 ಇಂಚ್ ನಿಮಗೆ ಲೈನ್ ಕಾಣಿಸ್ತಾನೆ ಇದನ್ನೇ ಎಲ್ಲ ಗೊತ್ತಿಲ್ಲ, ಹಂಗಾಗಿ ಇನ್ನೊಂದ್ ಟೈಮ್ ನಾನು ಅದ್ರ ಮೇಲೆ ಮಾರ್ಕ್ ಮಾಡ್ತೀನಿ. ನಾನು ತುಂಬಾ ನಿಧಾನವಾಗಿ ಒಂದೊಂದಾಗಿ ಹೇಳ್ಕೊಡ್ತಾ ಇದ್ದೀನಿ. ಒಂದ್ ಸ್ವಲ್ಪ ನಿಮಗೆ ಒಂದ್ ಅರ್ಥ ಆಗಿಲ್ಲ ಅಂದ್ರೆ ನೀವು ಇನ್ನೊಂದ್ ಟೈಮ್ ಬಿಟ್ಟು ಇನ್ನೊಂದ್ ಟೈಮ್ ನೋಡ್ರಿ, ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಒಂದೇ ಟೈಮಿಗೆ ಸ್ವಲ್ಪ ಅರ್ಥ ಆಗೋದು ಕಷ್ಟ, ಬಟ್ ಅರ್ಥ ಆದ್ರೆ ಪರವಾಗಿಲ್ಲ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ ಟೈಮ್ ನೋಡಿದ್ರೆ ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಇವಾಗ ನನಗೆ ಸುತ್ತಳತಿ ತಗೋಬೇಕಂದ್ರೆ ಇದು ಫೋಲ್ಡ್ ಮಾಡಿದ್ದಿರ್ತೈತಲ್ಲ ಹೊಲಿಗೆ ಹಾಕಿರೋದು ಇದನ್ನ ಫೋಲ್ಡ್ ಮಾಡ್ಕೊಂಡೆ. ನಾನು ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಈ ಬಟ್ಟೆ ಉಳ್ದಿರುತ್ತಲ್ಲ ಈ ಬಟ್ಟಿನ ನಾನು ಇಲ್ಲಿ 1/2 ಇಂಚ್ ಮಾರ್ಕ್ ಮಾಡಿದ್ದೀನಲ್ಲ, ಈ 1/2 ಇಂಚ್ ಮಾರ್ಕ್ ಇಂದ ಸೇರ್ಕೊಂಡು ಎಲ್ಲಿವರೆಗೂ ಬರ್ತೈತಿ ಅಲ್ಲಿಗೆ ಒಂದು ಫಸ್ಟ್ ಮಾರ್ಕ್ ಮಾಡ್ಕೊಂತೀನಿ. ಇಲ್ಲಿಗೆ ಬಂತಿದ್ದು, ಇಲ್ಲಿಗೆ ಬಂತು. ಇದಾದ್ಮೇಲೆ ಇದು ನನಗೆ ಪೂರ್ತಿ ಸುತ್ತಳತೆ ಆಯ್ತು. ಇಲ್ಲಿಂದ ನಾನು 1 ಇಂಚ್ ಎಕ್ಸ್ಟ್ರಾ ಬಟ್ಟೆಗೆ ಇದಕ್ಕೆ ಮಾರ್ಕ್ ಮಾಡ್ಕೊಂತೀನಿ. 1 ಇಂಚು ಎಕ್ಸ್ಟ್ರಾ. ಇದು ಪೂರ್ತಿ ನಮಗೆ ಸುತ್ತಳತೆ ಆಯ್ತು. ಇದು 1 ಇಂಚ್ ಎಕ್ಸ್ಟ್ರಾ ಯಾಕಪ್ಪ ಅಂದ್ರೆ ಈ ಬ್ಯಾಕ್ ನಮ್ದು ಟಕ್ಸ್ ಹಿಡಿತೇವಲ್ಲ, ಇಲ್ಲಿ ಈ ಟಕ್ಸ್ ಬರುತ್ತೆ. ಈ ಟಕ್ಸ್ ಇಂದ ಹೆಂಗ್ ತಗೋಬೇಕಂದ್ರೆ ಈ ಶೋಲ್ಡರ್ ಇರ್ತೈತಲ್ಲ ಈ ಶೋಲ್ಡರ್ ಮಧ್ಯದಲ್ಲಿ ಈ ತರ ಸ್ಕೇಲ್ ಇಟ್ಟು 2 ಶೋಲ್ಡರ್ ಮಧ್ಯದಲ್ಲಿ ಹಿಂಗ್ ಇಟ್ಕೊಂಡು ಇದಕ್ಕ ಟಕ್ಸ್ ಇಂದ ನಾವು ಮಾರ್ಕ್ ಮಾಡ್ಬೇಕು. ಈ ಟಕ್ಸ್ ಇಂದ ಮಾರ್ಕ್ ಎಷ್ಟಂದ್ರೆ 3 ರಿಂದ 3.5 ಇಂಚು ಈ ಟಕ್ಸ್ ಮಾರ್ಕ್ ಇರಬೇಕು. ಟಕ್ಸ್ ಹಿಡಿದ್ರೆ ಸಾಕು, 3 ರಿಂದ 3.5 ಇಂಚು. ಇವಾಗ ಈ ಟಕ್ಸ್ ಹಿಡಿಬೇಕಲ್ವಾ, ಇದು ನಮಗೆ ಎಕ್ಸಾಕ್ಟ್ ಆಗಿ ನಾವ್ ಇವಾಗ ಸುತ್ತಳತಿದು ತಗೊಂಡ್ಬಿಟ್ವಿ ಎಷ್ಟು ಹೊಲ್ದೇವ್ ಅನ್ನೋದು. ಮತ್ತೆ ಈ ಟಕ್ಸ್ ಹಿಡಿಯಕ್ ನಮಗೆ ಕ್ಲಾತ್ ಬೇಕಲ್ವಾ, ಬಟ್ಟಿ ಬೇಕು. ಅದಕ್ಕೋಸ್ಕರ ಇದು 1 ಇಂಚ್ನ ನಾನು ಇಲ್ಲಿ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ಇದು 1 ಇಂಚ್ ಎಕ್ಸ್ಟ್ರಾ ಬಟ್ಟಿ ನಮಗೆ ಎಕ್ಸ್ಟ್ರಾ ಬಂತು ಈ ಟಕ್ಸ್ ಹಿಡಿಯಾಕ. ಹಿಂಗ್ ಹಿಡಿತೇವಲ್ಲ ಹಿಂದಿಂದು
ಬ್ಲೌಸ್ದು ಬ್ಯಾಕ್ದು ಟಕ್ಸ್ ಹಿಡಿತೇವಲ್ಲ, ಆ ಕಡೆ 2 ಕಡೆ ಟಕ್ಸ್ ಇರುತ್ತಲ್ಲ ಅದ್ರದ್ದು ಮಾರ್ಕು ಇಲ್ಲಿ 1 ಇಂಚ್ ನಮಗೆ ಇಲ್ಲಿ ಬಂತು. ಇವಾಗ ಇದೆಲ್ಲ ಮಾರ್ಕಿಂಗ್ ಆಯ್ತು. ಇವಾಗ ನಾವ್ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಇದನ್ನ ಸೇರಿ 1 ಜಾಯಿಂಟ್ ಮಾಡ್ಬೇಕು. ಮೇಲೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ತಗೊಂಡ್ವಿ. ಮೆಜರ್ಮೆಂಟ್ 8.25 ಇಂಚ್ ಬಂತು. 2 ಸೇರಿ 16.5 ಇಂಚ್ ಬಂತು. ಒಂದ್ ಸೈಡ್ ಅಂದ್ರೆ 8.25 ಇಂಚ್ ಬಂತು. ಅದಕ್ಕೊಂದು ಮಾರ್ಕ್ ಮಾಡ್ಕೊಂಡಿದ್ವಿ. ಕೆಳಗಡೆ ಸುತ್ತಳತಿಯಿಂದ ನಾವು ಅಳತಿ ತಗೊಂಡ್ವಿ. ಅದು ಎಷ್ಟು ಬಂತೋ ಇಲ್ಲೊಂದು ಮಾರ್ಕ್ ಮಾಡ್ಕೊಂಡಿದ್ವಿ. ಇಲ್ಲಿಂದ 1 ಇಂಚ್ ಎಕ್ಸ್ಟ್ರಾ ಇದಕ್ಕೆ ಬಟ್ಟಿಗೆ ನಾವು 1 ಮಾರ್ಕ್ ಮಾಡ್ಕೊಂಡಿದ್ವಿ. ಈ 1 ಇಂಚ್ ಎಕ್ಸ್ಟ್ರಾ ಯಾಕಂದ್ರೆ ಈ ಟಕ್ಸ್ ಹಿಡಿಯಾಕ ನಮಗೆ ಬೇಕಾಗ್ತೈತಿ. ಅದಕ್ಕೋಸ್ಕರ ಈ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಏನ್ ಮಾಡ್ಕೊಂಡಿದ್ವಿ ಅದಕ್ಕ ಮತ್ತೆ ಇಲ್ಲಿ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇಂದ ಮಾರ್ಕ್ ಏನ್ ಮಾಡ್ಕೊಂಡಿದ್ವಿ ಅದಕ್ಕ ತಗೊಂಡ್ವಿ ಸ್ಕೇಲು. ಇದಕ್ಕ ಮಾರ್ಕ್ ಮಾಡ್ಕೊಂಡ್ವಿ. ಇವಾಗ ಇಲ್ಲಿಂದ ನಮಗೆ ಒಳಗಡೆ ಬಟ್ಟೆ ಎಷ್ಟು ಬಿಡ್ಬೇಕು, 2 ಇಂಚ್ ಬಿಡ್ತೀರಾ, 2 ಇಂಚ್ 2.5 ಇಂಚ್ ಬಿಡ್ತೀರಾ ಅನ್ನೋದಕ್ಕೆ ಮಾರ್ಕ್ ಮಾಡ್ಬೇಕು. ಇಲ್ಲಿಂದ 2 ಇಂಚು, ಈ ಕೆಳಗಡೆಯಿಂದ 2 ಇಂಚು. ಇದು ಆಯ್ತು. ಇದು ಮಾರ್ಕಿಂಗ್ ಆಯ್ತು. ಇವಾಗ ಹಾರ್ಮೋಲ್ದು ರೌಂಡ್ ಮಾಡ್ಬೇಕಲ್ವಾ, ಶೇಪ್ ತೆಗಿಬೇಕಲ್ಲ. ಈ ಶೇಪ್ ತೆಗಿಬೇಕಂದ್ರೆ ಹೆಂಗ್ ಮಾಡ್ಬೇಕಂದ್ರೆ ಈ ಎಡ್ಜ್ ಮೂಲಿ ಇರುತ್ತಲ್ವಾ, ಈ ಮೂಲಿಯಿಂದ ನಾವು 1 ಇಂಚು 1.25 ಇಂಚ್ವರೆಗೂ ಒಂದು ಮಾರ್ಕಿಂಗ್ ಮಾಡ್ಕೋಬೇಕು. 1.25 ಇಂಚ್ವರೆಗೂ ಅಳತಿ ತಗೊಂಡು ಫಸ್ಟ್ ಒಂದು ಮಾರ್ಕ್ ಮಾಡ್ಕೊಂಡ್ವಿ. ಎಲ್ಲಂದ್ರೆ ಈ ಚೌಕಾಗಿ ಬಂದೈತಲ್ಲ ನಮಗೆ ಬಾಕ್ಸ್, ಈ ಬಾಕ್ಸ್ ಮೂಲಿ ಇರ್ತೈತಲ್ಲ, ಈ ಮೂಲಿಯಿಂದ 1.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡ್ವಿ. ಇವಾಗ ಮೇಲೆಯಿಂದ ಈ ಲೈನ್ ಇರ್ತೈತಲ್ಲ, ಈ ಮೇಲೆಯಿಂದ 2 ಇಂಚ್ವರೆಗೂ 2.5 ಇಂಚ್ವರೆಗೂ ಸ್ಟ್ರೇಟ್ ಆಗಿ ಬರಬೇಕು. ಸ್ಟ್ರೇಟ್ ಆಗಿ ಬಂದು ಆಮೇಲೆ ಇಲ್ಲಿ ಕರ್ವ್ ಬರಬೇಕು. ಈ ಕರ್ವ್ ಹೆಂಗಂದ್ರೆ ಇಲ್ಲಿ ಹೆಂಗ ನಮಗೆ ಕರ್ವ್ ಬಂದಿತ್ತು, ಈ ಮೂಲಿ ಬಂದಿತ್ತು, ಅದೇ ತರನೇ ಇಲ್ಲಿ ಕೂಡ ಬರಬೇಕು. ಈ ತರ ಇಲ್ಲಿ ನಾವು ನೋಡಿದಾಗ ಇಲ್ಲಿ ಈಕ್ವಲ್ ಇರ್ತೈತಿ, ಇಲ್ಲಿ ಈಕ್ವಲ್ ಇರ್ಬೇಕು, ಇದು ಕೂಡ ಈಕ್ವಲ್ ಇರ್ಬೇಕು. ಈ ತರ ಇದು ಮಾರ್ಕ್ ಬರಬೇಕು. ಇದು ನೀಟಾಗಿ ಬಂದಿಲ್ಲ ಅಂದ್ರೆ ನೀವು ಬಿಟ್ಟು 2-3 ಸತಿ ಇದನ್ನ ನೀವು ತಿದ್ದುಕೋಬಹುದು. ಒಂದೇ ಸತಿ ತಿದ್ಕೋಬೇಕಂತ ಏನಿಲ್ಲ. ಒಂದ್ 2-3 ಸತಿ ನಮಗೆ ಮಾರ್ಕ್ ಬರುವವರೆಗೂ ತಿದ್ಕೋಬಹುದು. ಇದೆಲ್ಲ ಆಯ್ತು. ಇವಾಗ ಬ್ಯಾಕ್ ಸೈಡ್ ಆಯ್ತು ನಮಗೆ. ಇದನ್ನ ಇವಾಗ ಕಟ್ ಮಾಡೋದು. ಈ ಶೇಪ್ ಇರೋ ಕಡೆ ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೋಬೇಕು. ಕ್ರಾಸ್ ಎಲ್ಲ ಆಗಬಾರ್ದು. ಆರ್ಮೋಲ್ ರೌಂಡಿಂಗ್ ಶೇಪ್ ಇರ್ತೈತಲ್ಲ ಆ ಕಡೆ ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೋಬೇಕು. ಈ ತರ ಇದು ಹಿಂಗ ನೋಡ್ರಿ, ಈ ಶೇಪ್ ಇದು ಇದೆ ಅಲ್ವಾ, ಈ ರೌಂಡ್ ಇದು ಕರೆಕ್ಟ್ ಆಗಿ ನೀಟಾಗಿ ಈ ತರ ಬರಬೇಕು. ಹಿಂಗ್ ಕಟ್ ಮಾಡ್ಕೋಬೇಕು. ಇದು ಬ್ಯಾಕ್ ಸೈಡ್ ಆಯ್ತು. ಇವಾಗ ಇವಕ್ಕೆಲ್ಲ ನಾಚ್ ಹಾಕೋಬೇಕು. ಇದು ನೆಕ್ ಬಿಡ್ತು ಅಂದ್ರೆ ಶೋಲ್ಡರ್ದು ಎಷ್ಟಿದೆ, ನೆಕ್ ಬಿಡ್ತು ಎಷ್ಟಿದೆ ಅನ್ನೋದು ಇಲ್ಲಿ, ಮತ್ತೆ ಇಲ್ಲಿ ಸೈಡ್ದು ಫಿಟ್ಟಿಂಗ್ ಕಡೆ, ಆರ್ಮೋಲ್ ಕಡೆ ಫಿಟ್ಟಿಂಗು ಇಲ್ಲೊಂದು ನಾಚ್ ಹಾಕೋಬೇಕು ಈ ತರ. ಮತ್ತೆ ಇಲ್ಲಿ ಒಂದು 1/2 ಇಂಚ್ ಬಿಟ್ಟಿರ್ತೇವಲ್ಲ, ಫೋಲ್ಡ್ ಮಾಡಿ ಹೊಲಿಲಿಕ್ಕಂತ 1/2 ಇಂಚ್ ಫಸ್ಟ್ ಕಟ್ ಮಾಡಿರ್ತೇವಲ್ಲ, ಅಲ್ಲಿ ಒಂದು ನಾಚ್ ಹಾಕೋಬೇಕು. ಹಾಕೊಂಡಾದ್ಮೇಲೆ ಇವಾಗ ಫ್ರಂಟ್ ಕಟಿಂಗ್. ಫ್ರಂಟ್ ಕಟಿಂಗ್ ಮಾಡ್ಬೇಕಂದ್ರೆ ಇವಾಗ ನಾವು ಏನ್ ಮಾಡಿದ್ವಿ, ಕ್ಲೋಸ್ ಇರೋದು ಇದು ನಮ್ ಸೈಡ್ ಇತ್ತು, ಓಪನ್ ಇರೋದು ನಮ್ ಆಪೋಸಿಟ್ ಸೈಡ್ ಇತ್ತು. ಇವಾಗ ಫ್ರಂಟ್ ಕಟಿಂಗ್ ಮಾಡ್ಬೇಕಂದ್ರೆ ಓಪನ್ ಇರೋದು ನಮ್ ಸೈಡ್ ಇರ್ತೈತಿ, ಕ್ಲೋಸ್ ಇರೋದು ನಮ್ ಆಪೋಸಿಟ್ ಸೈಡ್ ಇರ್ತೈತಿ. ಆ ತರ ನಾವು ಪೇಪರ್ನ ಹಾಕೋಬೇಕು. ಪೇಪರ್ ಆಗಲಿ ನೀವು ಬಟ್ಟೆ ಆಗಲಿ ಏನ್ ಹಾಕೊಂತೀರೋ ಆ ತರ ಹಾಕೋಬೇಕು. ಇದಾದ್ಮೇಲೆ ಇವಾಗ ಇಲ್ಲಿ ಫಸ್ಟ್ 1/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಕಾಲ್ ಇಂಚಿಗೆ ಒಂದು ಮಾರ್ಕ್. ಅದಾದ್ಮೇಲೆ ಈ ಪೇಪರ್ ಕಟಿಂಗ್ ಮಾಡಿರ್ತಾರಲ್ಲ, ಈ ಪೇಪರ್ನ ಇದ್ರ ಮೇಲೆ ಈ ತರ ಇಡಬೇಕು. ಈ 1/4 ಇಂಚ್ ಮಾರ್ಕ್ ಏನ್ ಮಾಡಿರ್ತೇವಲ್ಲ, ಇಲ್ಲಿಂದ ಅಳತಿ ತಗೋಬೇಕು.
ಇಲ್ಲಿಂದ ನಾವು ಮೆಜರ್ಮೆಂಟ್ ಹಾಕೋಬೇಕು ಹಿಂಗ್ ಇಟ್ಕೊಂಡು ಇಲ್ಲಿ ನಾಚ್ ಹಾಕಿರ್ತೇವಲ್ಲ ಈ ಸೈಡಿಗೆ ಇದು ನಾಚ್ ಕಟ್ಟಾಗಿರೋದು ಕಾಣಿಸ್ತದೆ ಅಲ್ವಾ, ಇಲ್ಲಿಗೆ ಒಂದ್ ಮಾರ್ಕ್. ಯಾಕಂದ್ರೆ ಇದು ನಾವು ಇದನ್ನ ಅರ್ಧ ಇಂಚ್ ಯಾಕೆ ಬಿಟ್ಟಿದ್ವಿ ಅಂದ್ರೆ ಬ್ಯಾಕ್ ನ ನಾವು ಮೇಲೆ ಮಡಿಚಿ ಹೊಲಿತೇವಲ್ಲ, ಒಳಗಡೆ ಬಟ್ಟಿ ಪಕ್ಕ ಮಾಡ್ತೇವಲ್ಲ, ಅದಕ್ಕೋಸ್ಕರ ಈ ಅರ್ಧ ಇಂಚ್ ಬಿಟ್ಟಿದ್ವಿ. ಬಟ್ ಇದು ನಮಗೆ ಫ್ರಂಟ್ ಇದು ಬೇಕಾಗಂಗಿಲ್ಲ, ಇದು ಫ್ರಂಟ್ ನಮಗೆ ಬೇಕಾಗಂಗಿಲ್ಲ. ಹಂಗಾಗಿ ಇದು ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಸೈಡ್ ಫಿಟ್ಟಿಂಗ್ ಮಾಡ್ತೇವಲ್ಲ, ಸೈಡ್ ಫಿಟ್ಟಿಂಗ್ ಕಡೆ ಇಲ್ಲೊಂದು ನಾಚ್ ಹಾಕೊಂಡಿದ್ವಿ, ಈ ನಾಚ್ ಈ ತರ ಹಾಕೊಂಡಿದ್ವಲ್ಲ, ಇಲ್ಲಿ ಒಂದು ಮಾರ್ಕ್. ಮತ್ತೆ ಇಲ್ಲಿ ಶೋಲ್ಡರ್ ಜಾಯಿಂಟಿಂಗ್ ಬರ್ತೈತಲ್ಲ, ಶೋಲ್ಡರ್ ಜಾಯಿಂಟ್ ನೆಕ್ ವಿಡ್ತ್, ಇಲ್ಲಿ ಒಂದ್ ಮಾರ್ಕ್ ಹಾಕೊಂಡ್ವಿ. ಹಾಕೊಂಡಾದ್ಮೇಲೆ ಏನ್ ಮಾಡ್ಬೇಕು, ಈ ಕೈ ಹಿಂಗೆ ಇರ್ಬೇಕು, ಹಿಂಗೆ ಇಟ್ಕೊಂಡು ಈ ಶೋಲ್ಡರ್ ಇರುತ್ತಲ್ಲ ಇಲ್ಲಿ ಇದ್ರ ಮೇಲೆನೆ ಹಿಂಗೆ ಕೈ ಇಟ್ಕೊಂಡು ಇದಕ್ ಫಸ್ಟ್ ಶೋಲ್ಡರ್ದು ನಾವು ಮಾರ್ಕಿಂಗ್ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲೇ ಇದು ನೋಡ್ಲಿಕ್ಕೆ ಒಂಚೂರು ನಿಮಗೆ ಕನ್ಫ್ಯೂಸನ್ ಅನಿಸ್ಬೋದು, ಬಟ್ ಒಂದೆರಡ್ ಮೂರ್ ಟೈಮ್ ನೀವು ಫಸ್ಟ್ ವಿಡಿಯೋ ಚೆನ್ನಾಗಿ ನೋಡಿ, ಅದಾದ್ಮೇಲೆ ನಿಮಗೆ ಅರ್ಥ ಆಗುತ್ತೆ, ಚೆನ್ನಾಗೇ ಅರ್ಥ ಆಗುತ್ತೆ. ಒಂದ್ ಸ್ವಲ್ಪ ಕನ್ಫ್ಯೂಸನ್ ಅನಿಸುತ್ತೆ ಫಸ್ಟಿಗೆ. ಒಂದ್ 2-3 ಟೈಮ್ ನೀವು ನೋಡ್ಕೊಂಡು ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಆಗ ಆರಾಮಾಗಿ ನೀವು ಕಟ್ ಮಾಡ್ಬೋದು, ಹಾಕ್ಬೋದು. ಒಂದ್ ಸ್ವಲ್ಪ ಐಡಿಯಾ ಇದೆ ಅಂದ್ರೆ ಈಸಿ ಆಗುತ್ತೆ. ಫಸ್ಟ್ ಟೈಮ್ ನೀವು ಕಟ್ ಮಾಡ್ತಾ ಇದ್ದೀರಾ ಅಂದ್ರೆ ಒಂದ್ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಆರ್ಮೋಲ್ದು ರೌಂಡಿಂಗ್ ಕೂಡ ಇದ್ರಲ್ಲೇನೆ ನಾವು ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದನ್ನ ನಾವು ಸೈಡ್ ತೆಗೆದ್ಬಿಡುದು. ಶೋಲ್ಡರ್ದು ಮಾರ್ಕ್ ಮಾಡ್ಕೊಂಡಿದ್ದೇವೆ, ಆರ್ಮೋಲ್ ರೌಂಡಿಂಗ್ ಎಷ್ಟಿತ್ತು ಅನ್ನೋದು ಇದ್ರಲ್ಲೇನೆ ನಾವು ಮಾರ್ಕ್ ಮಾಡ್ಕೊಂಡ್ಬಿಟ್ಟಿವಿ. ಇದು ಏನಾಗಿ ನೀಟಾಗಿ ಮಾರ್ಕ್ ಆಗಿಲ್ಲ ಅಂದ್ರೆ ಇನ್ನೊಂದ್ ಟೈಮ್ ಈ ತರ ನೀಟಾಗಿ ಮಾರ್ಕ್ ಮಾಡ್ಕೊಳ್ರಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮಾರ್ಕ್ ಮಾಡಿದೆ ನೋಡ್ರಿ, ಈ ಮಾರ್ಕಿಗೆ ಫಸ್ಟ್ ಒಂದ್ ಲೈನ್ ಹಾಕೋಬೇಕು. ಈ ಮಾರ್ಕಿಗೆ ಫಸ್ಟ್ ಒಂದ್ ಲೈನ್ ಹಾಕೊಂಡ್ವಿ. ಇದಾದ್ಮೇಲೆ ಇವಾಗ ನಮಗಿಲ್ಲಿ ಫ್ರಂಟ್ದು ಡೀಪ್ ಎಷ್ಟೈತೆ ಅನ್ನೋದು ನೋಡ್ಕೋಬೇಕು. ಮುಂದಿಂದು ಈ ನೆಕ್ ಇರುತ್ತಲ್ಲ, ಇದು ಎಷ್ಟಿದೆ ಅಂತ ನೋಡ್ಕೋಬೇಕು. ಇದನ್ನ ಹೆಂಗ್ ನೋಡ್ಕೋಬೇಕಂದ್ರೆ ಸ್ಲೀವ್ ಇರುತ್ತಲ್ಲ, ಇದನ್ನ ಹಿಂಗ್ ಹೊರಗಡೆ ತೆಗಿಬೇಕು. ಹೊರಗಡೆ ತೆಗೆದು ಇದನ್ನ ಹಿಂಗ್ ನೀಟಾಗಿ ಹಾಕೋಬೇಕು. ಇದು ಒಂದ್ ಸ್ವಲ್ಪ ನೀಟಾಗಿ ಹಾಕೊಂಡು ಅಳತಿ ತಗೊಂಡು ನಿಮಗೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಒಂಚೂರು ಪ್ರಾಕ್ಟೀಸ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಫಸ್ಟ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಅರ್ಧ ಇಂಚ್ ಶೋಲ್ಡರಿಗೋಸ್ಕರ ನಾವು ಅರ್ಧ ಇಂಚು ಹಿಂದೆ ಕಟ್ ಮಾಡೋದ್ರಲ್ಲಿ ಅರ್ಧ ಇಂಚ್ ಬಿಟ್ಟಿದ್ವಲ್ಲ, ಈ ಅರ್ಧ ಇಂಚಿಗೆ ಫಸ್ಟ್ ಒಂದ್ ಮಾರ್ಕ್ ಮಾಡ್ಕೊಂಡ್ಬಿಡೋಣ. ಅರ್ಧ ಇಂಚಿಗೆ ಒಂದ್ ಮಾರ್ಕ್ ಮಾಡ್ಕೊಂಡ್ವಿ. ಇವಾಗ ಇಲ್ಲಿಂದ ನೆಕ್ ಬಿಡ್ತ ಎಷ್ಟೈತೆ ಅನ್ನೋದು ತಗೋಬೇಕು. ಹೆಂಗ್ ತಗೋಬೇಕಂದ್ರೆ ಇದನ್ನ ಹಿಂಗ್ ಹಾಕೋಬೇಕು, ಉಲ್ಟಾ ಮಾಡ್ಕೋಬೇಕು. ಇದನ್ನ ನಾನು ಏನ್ ಮಾಡಿದೆ ಅಂದ್ರೆ ಇದು ಹಿಂಗಿತ್ತು, ಇದನ್ನ ಉಲ್ಟಾ ಮಾಡ್ಕೊಂಡೆ. ಅದು ಯಾವ ಸೈಡು ಉಕ್ಸ್ ಹಚ್ಚಿರ್ತೇವಲ್ಲ, ಈ ಉಕ್ಸ್ ಹಚ್ಚಿದ ಸೈಡ್ ನಲ್ಲಿ ಮಾಡ್ಕೊಂಡು ಇದನ್ನ ಹಿಂಗ್ ಹಾಕೊಂಡೆ. ಇದು ಹಿಂಗ್ ನೀಟಾಗಿ ಬರ್ಬೇಕು. ನೀಟಾಗಿ ಬಂದು ಈ ಶೋಲ್ಡರ್ದು ಜಾಯಿಂಟ್ ಮಾಡಕ್ ಇಲ್ಲಿ ಶೋಲ್ಡರ್ ಜಾಯಿಂಟ್ ಮಾಡಿರ್ತೇವೆ ನೋಡ್ರಿ, ಈ ಶೋಲ್ಡರ್ ಜಾಯಿಂಟ್ ಮಾಡಕ್ ಇಲ್ಲಿ ಬಿಟ್ಟು ಇಲ್ಲಿಂದ ನಾವು ಇವಾಗ ಅಳತಿ ತಗೋಬೇಕು. ಇಲ್ಲಿ 1/4 ಇಂಚ್ ಬಿಟ್ಟಿರ್ತೇವಲ್ಲ, ಆ 1/4 ಇಂಚ್ ಎಲ್ಲಿವರೆಗೂ ಬರ್ತೈತಿ ಅಲ್ಲಿವರೆಗೂ ಬರ್ಬೇಕು. ಹಿಂಗ್ ಹಾಕೋಬೇಕು. ಹಿಂಗ್ ಹಾಕೊಂಡಾದ್ಮೇಲೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇದಾಯ್ತು. ಇದೇನಾಯ್ತು, ಫ್ರಂಟ್ದು ನೆಕ್ದು ನಾವು ಅಳತಿ ಮಾಡಿದ್ವಿ. ಇವಾಗ ಫ್ರಂಟ್ದು ಒಂದ್ ಸೈಡ್ ಉಕ್ಸ್ ಇದು ಬಂದಿರುತ್ತೆ ನೋಡ್ರಿ, ಡಾಟ್ ಬಂದಿರುತ್ತೆ, ಅಂದ್ರೆ ಟಕ್ಸ್ ಅಂತಾರಲ್ಲ ಅದು. ಆ ಟಕ್ಸಿಗೆ ಒಂದ್ ಮಾರ್ಕ್ ಮಾಡ್ಕೋಬೇಕು. ಅದಾದ್ಮೇಲೆ ಮತ್ತೆ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿರ್ತೇವಲ್ಲ, ಈ ಕ್ರಾಸ್ ಬೆಲ್ಟ್ ಇಲ್ಲಿ ಎಡ್ಜ್ ಇರುತ್ತೆ ನೋಡ್ರಿ, ಈ ಎಡ್ಜಿಗೆ ಒಂದ್ ಮಾರ್ಕ್ ಮಾಡ್ಕೋಬೇಕು. ಟಕ್ಸ್ ಇರುತ್ತಲ್ಲ, ಆ ಟಕ್ಸಿಗೆ ಒಂದ್ ಮಾರ್ಕ್, ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿರ್ತೇವಲ್ಲ ಅಲ್ಲಿಗೆ ಒಂದ್ ಮಾರ್ಕ್. ಆಮೇಲೆ
ಇದನ್ನೇ ಸೇಮ್ ಹಿಂಗ್ ಹಾಕೊಂಡ್ ಬಿಡ್ಬೇಕು. ಹಿಂಗ್ ಹಾಕೊಂಡು ಇದನ್ನ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದನ್ನೆರಡು ಮಾರ್ಕ್ ಮಾಡ್ಕೊಂಡ್ವಿ. ಇವಾಗ ಇದನ್ನ ತೆಗ್ದು ಬಿಡ್ಬೇಕು. ತೆಗ್ದಾದ್ಮೇಲೆ ಫ್ರಂಟ್ ನೆಕ್ದು ಇವಾಗ ಲೈನ್ ಹಾಕೊಳ್ಬೇಕು. ಫ್ರಂಟ್ ನೆಕ್ದು ಲೈನ್ ಹಾಕೊಂಡ್ವಿ. ಲೈನ್ ಹಾಕೊಂಡಾದ್ಮೇಲೆ ಈ ಮುಂದಿಂದು ಟಕ್ಸ್ ಹಿಡಿದಿರ್ತಾರಲ್ಲ, ಈ ಟಕ್ಸ್ ಇರುತ್ತೆ ನೋಡ್ರಿ, ಈ ಟಕ್ಸ್ ಎಷ್ಟು ಉದ್ದ ಇದೆ ಅಳತಿ ತಗೋಬೇಕು. 2 ಇಂಚ್ ಇದೆ ಇದು. ಈ 2 ಇಂಚ್ನ ಇಲ್ಲಿ ಮಾರ್ಕ್ ಮಾಡ್ಬೇಕು. ಇಲ್ಲಿಗೆ 2 ಇಂಚ್ಗೆ ಒಂದು ಮಾರ್ಕ್ ಆಯ್ತಾ. ಇವಾಗ ಟಕ್ಸಿಂದ ಮಾರ್ಕ್ ಮಾಡ್ಕೊಂಡ್ವಿ. ಆಮೇಲೆ ಇದು ನಮಗೆ ಕ್ರಾಸ್ ಬೆಲ್ಟ್ ಇಂದ ಬಂತು. ಈ ಕ್ರಾಸ್ ಬೆಲ್ಟ್ ಇಂದ ಏನಾಯ್ತು ಅಂದ್ರೆ, ಇವಾಗ ನಾವು ಕರೆಕ್ಟ್ ಆಗಿ ಏನ್ ಮಾಡಿದ್ವಿ, ಇದು ಎಷ್ಟು ಹೊಲ್ದಾರ ಮೇಲೆಯಿಂದ ಅಳತಿ ತಗೊಂಡಿವಲ್ಲ, ಎಷ್ಟು ಹೊಲ್ದಾರ ಅಷ್ಟು ಅಳತಿ ತಗೊಂಡ್ಬಿಟ್ಟಿವಿ. ಬಟ್ ಇದನ್ನ ಜಾಯಿಂಟ್ ಮಾಡಿ ಹೊಲಿಬೇಕಲ್ಲ, ಒಳಗಡೆ ಅರ್ಧ ಇಂಚ್ ಬಟ್ಟೆ ಹೋಗ್ತೈತಿ. ಮತ್ತೆ ಇದನ್ನ ಹಿಡಿಬೇಕಲ್ಲ, ಟಕ್ಸ್ ಹಿಡಿಬೇಕಲ್ಲ, ಇದಕ್ಕೆ ಅರ್ಧ ಇಂಚ್ ಬಟ್ಟೆ ಹೋಗ್ತೈತಿ. ಅದಕ್ಕೆ ಈ ಎರಡನ್ನೂ ಸೇರಿ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ಮತ್ತೆ 1 ಇಂಚ್ ಬಟ್ಟೆಗೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡು ಇದನ್ನಿಷ್ಟೇ ಬಿಡ್ಬೇಕು. ಇದಾದ್ಮೇಲೆ ಇವಾಗ ಮಿಡಿಲ್ ಟಕ್ಸ್ ಅಂದ್ರೆ ಬ್ರೆಸ್ಟ್ ಲೆಂತ್ ಅಂತಾರಲ್ಲ, ಅದನ್ನ ತಗೊಳೋದು. ಅದನ್ನ ಹೆಂಗ್ ತಗೋಬೇಕು ಅಂದ್ರೆ, ಈಗ ಸೀದಾ ಮಾಡ್ಕೋಬೇಕು. ಸೀದಾ ಮಾಡ್ಕೊಂಡಾದ್ಮೇಲೆ ಈ ಶೋಲ್ಡರ್ ಇರ್ತೈತಲ್ಲ, ಶೋಲ್ಡರ್ನ ಈ ತರ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡು ಮತ್ತೆ ಇಲ್ಲಿ ಎಡ್ಜ್ ಇರ್ತೈತಲ್ಲ, ದೊಡ್ಡದು ಟಕ್ಸ್ ಹಿಡ್ದಿರ್ತಾರಲ್ಲ ಮಿಡಿಲ್, ಈ ಟಕ್ಸ್ ದೊಡ್ಡದು ಇಲ್ಲಿ ಹಿಂಗ್ ಮಡಿಚಿ ಹೊಲ್ದಿರ್ತಾರಲ್ಲ, ಈ ಟಕ್ಸ್ನ ಇಲ್ಲಿ ಇಟ್ಕೊಂಡು ಇಲ್ಲಿ ಹೊಲಿಗೆ ಹಾಕಿದ್ದ ಎಡ್ಜ್ ಇರ್ತೈತಲ್ಲ ಅಲ್ಲಿವರೆಗೂ ಈ ಶೋಲ್ಡರ್ ಮಧ್ಯದಿಂದ ಅಳತಿ ತಗೋಬೇಕು. ಇಲ್ಲಿಂದ ಇಷ್ಟು, ಇದು ಉದ್ದ ಎಷ್ಟೈತೆ ಅನ್ನೋದು ಅಳತಿ ತಗೊಂಡಿವಿ ಇವಾಗ ನಾವು. ಇದಾದ್ಮೇಲೆ ಮತ್ತೆ ಇಲ್ಲಿ ಒಳಗಡೆ ಹೊಲ್ದಿರ್ತಾರಲ್ವಾ, ಇಲ್ಲಿ 1-2 ಇಂಚು 2.5 ಇಂಚು ಹಿಂಗ ಕ್ರಾಸ್ ಮೇಲೆ ಹೊಲ್ದಿರ್ತಾರೆ ದೊಡ್ಡ ಟಕ್ಸಿಗೆ. ಈ ಟಕ್ಸಿಂದು ಎಷ್ಟು ಉದ್ದ ಐತೆ ಅನ್ನೋದು ಇದರಿಂದಾನೇ ಅಳತಿ ತಗೋಬೇಕು. ಮತ್ತೆ ಈ ಉದ್ದ ಈಗ ಮಾರ್ಕ್ ಮಾಡಿದ್ರಲ್ಲ, ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ಉದ್ದ ಐತೆ ಅನ್ನೋದು ಅಳತಿ. ಇದನ್ನ ಎರಡನ್ನೂ ಏನ್ ಮಾಡ್ಬೇಕಂದ್ರೆ, ಈ ಶೋಲ್ಡರ್ ಇರ್ತೈತಲ್ಲ, ಈ ಶೋಲ್ಡರ್ ಮಧ್ಯದಲ್ಲಿ ಸ್ಕೇಲ್ ಇರ್ಬೇಕು, ಎರಡರ ಮಧ್ಯೆ ಇರ್ಬೇಕು ಸ್ಕೇಲು. ಇಟ್ಕೊಂಡು ಇಲ್ಲಿ ಒಂದ್ ಮಾರ್ಕ್ ಮಾಡ್ಕೋಬೇಕು. ಈ ತರ ಮಾರ್ಕ್ ಮಾಡ್ಕೋಬೇಕು. ಅದಾದ್ಮೇಲೆ ಮತ್ತೆ ಇವಾಗ ಇದೇನಾಯ್ತು, ನಮಗೆ ಎಕ್ಸಾಕ್ಟ್ ಆಗಿ ಎಷ್ಟಿತ್ತು ಅಷ್ಟು ಬಂತು. ಬಟ್ ಈ ಶೋಲ್ಡರ್ ಇದನ್ನ ಕ್ರಾಸ್ ಬೆಲ್ಟ್ ಇರುತ್ತಲ್ಲ, ಈ ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡ್ಬೇಕಲ್ಲ, ಹೊಲಿಬೇಕಲ್ಲ, ಅದಕ್ಕೆ ನಮಗೆ ಒಂದು ಅರ್ಧ ಇಂಚ್ ಬಟ್ಟೆ ಒಳಗಡೆ ಹೋಗ್ತೈತಲ್ಲ, ಈ ಅರ್ಧ ಇಂಚಿಗೆ ಮತ್ತೆ ಇಲ್ಲೊಂದು ಮಾರ್ಕ್ ಮಾಡ್ಕೋಬೇಕು. ಈ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿವಿ. ಇವಾಗ ಏನ್ ಮಾಡ್ಬೇಕು, ಇದು ಎಲ್ಲಾದ್ರೂ ಸೇರ್ಕೊಂಡು ನಾವು ಒಂದ್ ಲೈನ್ ಹಾಕೋಬೇಕು. ಇಲ್ಲಿಂದ ಇಲ್ಲಿವರೆಗೂ ಉದ್ದಕ್ಕೆ ಒಂದ್ ಲೈನ್. ಇದು ಏನಾಯ್ತು, ಬ್ರೆಸ್ಟ್ ಲೆಂತ್ ಆಯ್ತು. ಅಥವಾ ಇಲ್ಲ ಅಂದ್ರೆ ಬ್ರೆಸ್ಟ್ ಲೆಂತ್ ಅಂತ ಗೊತ್ತಾಗಿಲ್ಲ ಅಂದ್ರೆ ಮಿಡಿಲ್ದು ದೊಡ್ಡ ಪಾಯಿಂಟ್, ಡಾಟ್ ಪಾಯಿಂಟ್ ಆಯ್ತು. ಇದನ್ನ ಏನ್ ಮಾಡ್ಬೇಕಂದ್ರೆ, ಇವಾಗ ಇಲ್ಲಿ ಒಳಗಡೆನು ಎಕ್ಸಾಕ್ಟ್ ಆಗಿ ನಾವು ಹೊಲಿಬೇಕು ಪರ್ಫೆಕ್ಟ್ ಆಗಿ. ಅಂದ್ರೆ ಇವನ್ನೆಲ್ಲ ನಾವು ರೂಲ್ಸ್ ಫಾಲೋ ಮಾಡ್ಲೇಬೇಕು. ಅಂದಾಗ ಮಾತ್ರ ನಮಗೆ ಕರೆಕ್ಟ್ ಆಗಿ ಮೆಜರ್ಮೆಂಟ್ ಸಿಗ್ತೈತಿ, ಕರೆಕ್ಟ್ ಆಗಿ ನಮ್ ಬ್ಲೌಸ್ ಫಿಟ್ಟಿಂಗ್ ಕೂಡ್ತಾವು. ಇಲ್ಲಿ ಒಳಗಡೆ ಬಟ್ಟಿ ಬಿಟ್ಟಿರ್ತಾರೆ, ಈ ದೊಡ್ಡ ಬಟ್ಟಿ ಡಾಟ್ ಹಿಡಿತಾರಲ್ಲ, ದೊಡ್ಡ ಡಾಟಿಗೆ 1 ಇಂಚು 1.5 ಇಂಚು ಹಿಂಗ್ ಬಟ್ಟಿ ಬಿಟ್ಟಿರ್ತಾರೆ. ಇದನ್ನು ಕೂಡ ನಾವು ಇಲ್ಲಿ ಅಳತಿ ತಗೋಬೇಕು ಎಷ್ಟೈತೆ ಅನ್ನೋದು ಹೇಳಿ. ಈ ಕಡೆ 1 ಇಂಚು, ಆ ಕಡೆ 1 ಇಂಚು, ಅದನ್ನ ಅಳತಿ ತಗೊಂಡು ನಿಮ್ಮ ಅಳತಿ ಬ್ಲೌಸ್ ನಲ್ಲಿ ಎಷ್ಟಿದೆ ಅನ್ನೋದನ್ನ ನೋಡ್ಕೊಂಡು ಅದಕ್ಕೂ ಒಂದ್ ಮಾರ್ಕ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಒಂದ್ ಮಾರ್ಕ್, ಮತ್ತೆ ಇದಕ್ಕ ಒಂದ್ ಮಾರ್ಕ್. ಇದೇನಾಯ್ತು, ಮಿಡಿಲ್ದು ದೊಡ್ಡ ಪಾಯಿಂಟ್ ಆಯ್ತು, ಫ್ರಂಟ್ ಭಾಗದ್ದು ಮಿಡಿಲ್ದು ಬ್ರೆಸ್ಟ್ ಲೆಂತ್ ಅಂತಂದಾದ್ರೆ ಹೇಳ್ಬೋದು ನೀವು. ಇಲ್ಲಾಂದ್ರೆ ಮಿಡಿಲ್ದು
ಡಾಟ್ ಪಾಯಿಂಟ್ ದೊಡ್ಡದು ಡಾಟ್ ಪಾಯಿಂಟ್ ಅಂತಂದಾದ್ರೆ ಇದನ್ನ ಹೇಳ್ಬೋದು. ಇದು ಆಯ್ತು. ಇವಾಗ ಈ ಬ್ಲೌಸ್ ನಲ್ಲಿ ಇವಾಗ ನಾವ್ ಏನ್ ಮಾಡಿದ್ವಿ, ಈ ಕಡೆ ಸೈಡ್ ಇರ್ತೈತಲ್ಲ ಇದನ್ನ ತಗೊಂಡ್ವಿ, ಆಮೇಲೆ ಈ ಮಿಡಿಲ್ ದೊಡ್ಡ ಪಾಯಿಂಟ್ ಇರ್ತೈತಲ್ಲ ಇದನ್ನ ತಗೊಂಡ್ವಿ. ಇವಾಗ ಈ ಇದ್ರ ಕಡೆ ಹಾರ್ಮೋಲ್ ಕಡೆ ಮಾಡಿರ್ತಾರಲ್ಲ, ಸ್ಟಿಚಿಂಗ್ ಮಾಡಿರ್ತಾರಲ್ಲ, ಇದ್ರದ್ದು ನಾವು ಮೆಜರ್ಮೆಂಟ್ ತಗೋಬೇಕು. ಹೆಂಗ್ ತಗೋಬೇಕಂದ್ರೆ ಹಿಂಗ್ ಇಟ್ಕೋಬೇಕು, ಈ ಮೇಲೆಯಿಂದ ಕೆಳಗಡೆವರೆಗೂ ಎಷ್ಟಿದೆ ಅಂತ ತಗೋಬೇಕು. ಹಿಂಗ ತಗೊಂಡು ಇದು ಎಷ್ಟಿದೆ ಅಂದ್ರೆ 3 ಇಂಚ್ ಇದೆ. ಇದ್ರೆ 3 ಇಂಚ್ನೇ ಮಾಡ್ಬೇಕು. ಈ ಆರ್ಮೋಲ್ದು ರೌಂಡ್ ಮಾಡಿರ್ತೇವಲ್ಲ, ಈ ರೌಂಡ್ ಪಾಯಿಂಟ್ ನಲ್ಲಿ ನಾವು ಈ ತರ ಹಿಂಗ 3 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇದು ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಹೆಂಗ್ ಬರ್ಬೇಕು ಅಂದ್ರೆ, ಈ ಡಾಟ್ ಹಿಡಿದಿರ್ತೇವಲ್ಲ, ಈ ಮೂಲಿ ಇರ್ತೈತಿ ನೋಡ್ರಿ, ಈ ಮೂಲಿ ಬಂದಿದೆಲ್ಲ, ಈ ಮೂಲಿಗೆ ಹಿಂಗ ನಾವು ಸ್ಕೇಲ್ ಇಟ್ರೆ ಎಕ್ಸಾಕ್ಟ್ ಆಗಿ ಹಿಂಗ್ ಬರ್ಬೇಕಿದು. ಈ ತರ ಬರ್ಬೇಕು. ಹಂಗಿದ್ರೆ ಅದು ಕರೆಕ್ಟ್ ಆಗಿ ಇರ್ತೈತಿ. ಇದು ಇಷ್ಟ ಆಯ್ತು. ಇವಾಗ ಫೋರ್ತ್ ಡಾಟ್ ಅಂದ್ರೆ ಈ ಸೈಡ್ ಇರ್ತೈತಲ್ಲ, ಹೊಲಿಗೆ ಹಾಕಿರ್ತಾರಲ್ಲ, ಅಲ್ಲಿ ಒಂದು ಡಾಟ್ ಇರ್ತೈತಿ. ಆ ಡಾಟ್ ಬಂದು ಈ ಕಡೆ ಸೈಡ್, ಈ ಹೊಲಿಗೆ ಹಾಕಿರ್ತಾರಲ್ಲ ಈ ಕಡೆ ಸೈಡ್ ಡಾಟ್. ಇದು ಎಷ್ಟು ಉದ್ದ ಇದೆ ಅಂತ ನೋಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಇದು ಕೂಡ ಅಷ್ಟೇ 3 ಇಂಚ್ ಇದೆ. 3 ಇಂಚ್ ಅಂದ್ರೆ ಇಲ್ಲಿಂದ ತಗೊಂತೇವೆ ಅಂದ್ರೆ 3 ಇಂಚ್ ಬರ್ತೈತಿ. ಬಟ್ ಇದನ್ನ ಇಲ್ಲಿಂದ ಈ ತರ ಹಿಂಗ್ ತಗೊಳೋದಂದ್ರೆ ಇದು ನಮಗೆ 1.5 ಇಂಚ್ ಬರಾಕೊಂತೈತಿ. ಫಸ್ಟ್ ಇಲ್ಲಿಂದ 1.5 ಇಂಚಿಗೆ ಒಂದ್ ಮಾರ್ಕ್, ಅದಾದ್ಮೇಲೆ ಇಲ್ಲಿ ಲೈನ್. ಇದು ಡಾಟ್ಸ್ ಎಲ್ಲ ಮಾರ್ಕ್ ಆಯ್ತು. ಇವಾಗ ಯಾವ ಡಾಟ್ ಎಷ್ಟೆಷ್ಟು ತಗೋಬೇಕನ್ನೋದು ಡಾಟ್ಸ್ ಇದೆಲ್ಲ ಮಾರ್ಕ್ ಆಯ್ತು. ಇವಾಗ ಕ್ರಾಸ್ ಬೆಲ್ಟ್ ಗೆ ಇಲ್ಲಿ 1 ಇಂಚಿಗೆ ನಾವು ಮಾರ್ಕ್ ಮಾಡಿದೇವಲ್ಲ, ಕೆಳಗಡೆ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿದೇವಿ. ಇವಾಗ ಏನ್ ಮಾಡ್ಬೇಕು, ಇದನ್ನ ಜಾಯಿಂಟ್ ಮಾಡ್ಬೇಕು. ಈ ಮಿಡಿಲ್ದು ದೊಡ್ಡ ಪಾಯಿಂಟ್ ಇರ್ತೈತಲ್ಲ, ದೊಡ್ಡ ಪಾಯಿಂಟ್ ಸೈಡ್ ಇಂದು ಮಾರ್ಕ್ ಮಾಡಿರ್ತೀವಲ್ಲ, ಹಿಂಗ ಕ್ರಾಸ್ ಆಗಿ ಮಾರ್ಕ್ ಮಾಡಿರ್ತೀವಿ. ಈ ಪಾಯಿಂಟ್ ಇರ್ತೈತಿ, ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ 1 ಮಾರ್ಕ್ ಈ ತರ. ಮತ್ತೆ ಈ ಕಡೆ ಸೈಡ್ ಎಷ್ಟೈತೆ ಅನ್ನೋದು ನೋಡ್ಕೋಬೇಕಂದ್ರೆ ಇದನ್ನು ಅಷ್ಟೇ ನೋಡ್ರಿ. ಇಲ್ಲಿ ಇಟ್ಕೊಂಡಿದ್ವಲ್ಲ, ಇಲ್ಲಿಂದ ಹಿಂಗ್ ಮಾರ್ಕ್ ಮಾಡಿದ್ವಲ್ಲ, ನಾವು ಫ್ರಂಟ್ ಇಂದು ಮಾರ್ಕ್ ಮಾಡಿದ್ವಲ್ಲ, ಇಲ್ಲಿ ಎಷ್ಟು ಬಂದಿತ್ತು ನಮಗೆ, ಇಷ್ಟು ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಇಷ್ಟು ಬಂದಿತ್ತು. ನಾವು ಇಲ್ಲಿಂದ ಅರ್ಧ ಇಂಚ್ ಮೇಲ್ ತಗೊಂಡ್ವಿ. ಇವಾಗ ಈ ಡಾಟ್ ಪಾಯಿಂಟ್ ಇಲ್ಲಿ ಮಾರ್ಕ್ ಮಾಡ್ಕೋಬಹುದು ನಾವು. ಮತ್ತೆ ಕ್ರಾಸ್ ಬೆಲ್ಟ್ ಕೂಡ ಇಲ್ಲಿ ಮಾರ್ಕ್ ಮಾಡ್ಕೋಬಹುದು, ಎಷ್ಟಕ್ಕೆ ಬರ್ತಿದೆ ಅಂತಂದು ಹೇಳಿ ಮಾರ್ಕ್ ಮಾಡ್ಕೊಂಡು ಅದಕ್ಕೊಂದು ಮಾರ್ಕ್ ಈ ತರ. ಮತ್ತೆ ಇದನ್ನ ಜಾಯಿಂಟ್. ಮತ್ತೆ ಇಲ್ಲಿಂದ 2 ಇಂಚ್ ಬಟ್ಟಿಗೆ ಎಕ್ಸ್ಟ್ರಾ ಎಷ್ಟು ಬಿಟ್ಟಿದ್ದು ಅಷ್ಟಕ್ಕೆ ಇಲ್ಲೊಂದು 2 ಇಂಚ್ ಮಾರ್ಕ್ ಮಾಡ್ಕೊಂಡು ಈ ಕಡೆ ಒಂದು ನಾವು ಲೈನ್ ಹಾಕೋಬೇಕು. ಇದು ಫ್ರಂಟ್ ಕಟ್ಟಿಂಗ್ ಆಯ್ತು. ಇವಾಗ ಇದನ್ನ ಕೂಡ ಕಟ್ ಮಾಡ್ಕೊಂಡು ತಕೋಬೇಕು. ಇದನ್ನ ಕಟ್ ಮಾಡ್ತೇವಲ್ಲ, ಈ ನೆಕ್ ಕಟ್ ಮಾಡಿದ್ದೀನಿ ನೋಡ್ರಿ. ಇವಾಗ ಇದನ್ನ ಕಟ್ ಮಾಡುವಾಗ ಏನ್ ಮಾಡ್ಬೇಕಂದ್ರೆ, ನಾವು ಇವಾಗ ಇಲ್ಲಿ 1/4 ಇಂಚು ನಾವು ಒಳಗಡೆ ಕಟ್ ಮಾಡ್ಬೇಕು. ಈ ಶೋಲ್ಡರ್ ಪಟ್ಟಿ ಇರುತ್ತಲ್ಲ, ಶೋಲ್ಡರ್ ಪಟ್ಟಿಯಿಂದ ನಾವು ಮಾರ್ಕ್ ಮಾಡಿರ್ತೇವಲ್ಲ, 1/4 ಇಂಚ್ ಒಳಗಡೆ ಕಟ್ ಮಾಡಿದ್ರೆ ಏನಾಗ್ತೈತೆ ಅಂದ್ರೆ, ನಾವು ಸ್ಟಿಚ್ ಮಾಡ್ತೇವಲ್ಲ, ಸ್ಟಿಚ್ ಮಾಡೋದ್ರಲ್ಲಿ 1/4 ಇಂಚು ನಮಗೆ ಹೋಗ್ಬಿಡುತ್ತೆ. ಅವಾಗ ನಮಗೆ ಎಕ್ಸಾಕ್ಟ್ ಆಗಿ ಶೋಲ್ಡರ್ ಎಷ್ಟಿರುತ್ತೋ ಆ ಶೋಲ್ಡರ್ದು ವಿಡ್ತ್ ನಮಗೆ ಕರೆಕ್ಟ್ ಆಗಿ ನಮಗೆ ಸಿಗುತ್ತೆ. ಇವತ್ತು ನಾನು ನಿಮಗೆ
ಬ್ಲೌಸ್ದು ಕಟಿಂಗ್ ಅಷ್ಟೇ ತೋರಿಸ್ತಾ ಇದ್ದೇನೆ. ಸ್ಲೀವ್ಸ್ ಕಟಿಂಗ್ ನಾನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ತೋರಿಸ್ತಿದ್ದೇನೆ. ಯಾಕಂದ್ರೆ ನಿಮ್ಗೆಲ್ಲಾ ಒಟ್ಟಿಗೆ ನಾನು ಹೇಳ್ಬಿಟ್ರೆ ಕನ್ಫ್ಯೂಸ್ ಆಗ್ಬಿಡ್ತೀರಿ, ಪ್ರಾಕ್ಟೀಸ್ ಮಾಡಕ್ ಆಗಲ್ಲ ನಿಮ್ಗೆ. ಹಂಗಾಗಿ ನಾ ಫಸ್ಟ್ ಇವತ್ತು ಫ್ರಂಟ್ ಅಷ್ಟೇ ತೋರಿಸಿದ್ದೀನಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಬಂದು ಸ್ಲೀವ್ಸ್ ಕಟಿಂಗ್ ತೋರಿಸಿ ಅದಾದ್ಮೇಲೆ ಮತ್ತೆ ಡೈರೆಕ್ಟ್ ಆಗಿ ಇದ್ರ ಮೇಲೆ ಹಾಕೋದು ತೋರಿಸ್ತೀನಿ, ಲೈನಿಂಗ್ ಬಟ್ಟೆಯಲ್ಲಿ ಹಾಕೋದು ತೋರಿಸ್ತೀನಿ. ಇವಾಗ ಇದೆಲ್ಲ ಮಾರ್ಕಿಂಗ್ ಮಾಡ್ಕೊಂಡಿದ್ದೇವಲ್ಲ, ಮಾರ್ಕ್ ಮಾಡ್ಕೊಂಡಿದ್ವಿ. ಇವಾಗ ಇವಕ್ಕೆ ಏನ್ ಮಾಡ್ಬೇಕು, ನಾಚ್ ಹಾಕೋಬೇಕು ನಾವು. ಈ ತರ ಇಲ್ಲೊಂದು 4 ಪಾಯಿಂಟ್ ಬಂದಿರ್ತೈತಲ್ಲ, ಡಾಟ್ ಪಾಯಿಂಟ್ 4 ಪಾಯಿಂಟ್ಗೂ ಒಂದೊಂದು ಮಾರ್ಕ್ ನಾಚ್ ಹಾಕೋಬೇಕು. ಹಿಂಗ್ ಇದೊಂದು ಮತ್ತೆ ಇದೊಂದು, ಇದು ಆಯ್ತು. ಇವಾಗ ಫ್ರಂಟ್ ಆಯ್ತು. ಇವಾಗ ನಮಗೆ ಏನ್ ಬೇಕು, ಕ್ರಾಸ್ ಬೆಲ್ಟ್ ಬೇಕು. ಕ್ರಾಸ್ ಬೆಲ್ಟ್ ಹೆಂಗ್ ತಗೋಬೇಕು ಅಂದ್ರೆ, ಈ ತರ ಇರುತ್ತಲ್ಲ, ಇದೇ ಹಿಂಗ ಹಾಕೋಬೇಕು. ಈ ಪೇಪರ್ ಹಿಂಗ ಹಾಕೊಂಡು ಈ ಅಂಚಿ ಪಟ್ಟಿ ಏನಾದ್ರು ಕೆಳಗಡೆ ಅಂಚಿ ಏನಾದ್ರು ಇದ್ರೆ ಅಂಚಿ ಫಸ್ಟ್ ಕಟ್ ಮಾಡಿ ತೆಗಿಬೇಕು ಅದನ್ನ. ಯಾಕಂದ್ರೆ ಅಂಚಿ ನಾವು ಹೊಲಿಯೋ ಟೈಮ್ ನಲ್ಲಿ ಫಿನಿಶಿಂಗ್ ಕರೆಕ್ಟ್ ಆಗಿ ಬರಂಗಿಲ್ಲ. ಅದು ದಪ್ಪ ಇರುತ್ತಲ್ವಾ ಅಂಚಿ, ಆ ಫಿನಿಶಿಂಗ್ ನೀಟಾಗಿ ಬರಂಗಿಲ್ಲ. ಹಂಗಾಗಿ ಅಂಚಿ ಪಟ್ಟಿ ಫಸ್ಟ್ ಕಟ್ ಮಾಡಿ ತಕೊಂಡ್ಬಿಡ್ಬೇಕು. ಇದಾದ್ಮೇಲೆ ಇವಾಗ ನಾವು ಇದ್ರಲ್ಲೇನೆ ಅಳತಿ ತಗೋಬಹುದು. ಕ್ರಾಸ್ ಬೆಲ್ಟ್ ಇಂದು ಈ ಕ್ರಾಸ್ ಬೆಲ್ಟ್ ಇಂದ ಅಳತಿ ಹೆಂಗಂದ್ರೆ, ಇಲ್ಲಿಂದ ಈ ಎಡ್ಜ್ ಪಾಯಿಂಟ್ ಇದೆ ನೋಡ್ರಿ, ಇಲ್ಲಿ ಈ ಎಡ್ಜ್ ಪಾಯಿಂಟ್ ವರೆಗೂ ಎಷ್ಟು ಬಂದಿದೆ ಅನ್ನೋದನ್ನ ಇಲ್ಲಿ ಫಸ್ಟ್ ಮಾರ್ಕ್ ಮಾಡ್ಕೋಬೇಕು. ಇದು ಫಸ್ಟ್ ಉಕ್ಸ್ ಪಟ್ಟಿ ಸೈಡ್ ಇಂದ ಮಾರ್ಕ್. ಇದಾದ್ಮೇಲೆ ಇವಾಗ ಇದು ಉದ್ದ ಎಷ್ಟಿದೆ ಅಂತ ನೋಡ್ಕೋಬೇಕು. ಉದ್ದ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಉದ್ದ ಇದೆ, ಇಲ್ಲಿಗೊಂದು ಮಾರ್ಕ್. ಮತ್ತೆ ಹಂಗೆ ಇಲ್ಲಿ ಉದ್ದ ಎಷ್ಟಿದೆ ಅಂತ ಮಾರ್ಕ್ ಮಾಡ್ಕೊಂಡಿದೀವಲ್ಲ, ಅದೇ ತರನೇ ಈ ಸೈಡ್ ಇಂದ ಕ್ರಾಸ್ ಬೆಲ್ಟ್ ಮೆಜರ್ಮೆಂಟ್ ಇರುತ್ತಲ್ಲ, ಇದನ್ನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಆಯ್ತು. ಇದು ಟೋಟಲ್ ಆಗಿ ನಾವು ಇವಾಗೆಲ್ಲ ಮಾರ್ಕ್ ಮಾಡ್ಕೊಂಡ್ಬಿಟ್ವಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ನೋಡ್ರಿ, ನಾವು ಇದನ್ನ ಏನಂದ್ರೆ ಎಕ್ಸಾಕ್ಟ್ ಆಗಿ ನಾವು ಹೊಲ್ದಿರೋದು ಎಷ್ಟೈತಿ ಅಷ್ಟೇ ಮಾರ್ಕ್ ಮಾಡ್ಕೊಂಡಿದೀವಿ. ಬಟ್ ಇದನ್ನ ಒಳಗಡೆ ಮಡಿಚಿ ಹೊಲ್ಯಾಕ್ ನಮಗೆ ಬಟ್ಟೆ ಬೇಕಲ್ಲ, ಅದಕ್ಕೋಸ್ಕರ ಇವಾಗ ಇಲ್ಲಿ ಮೇಲೆ ಅರ್ಧ ಇಂಚು ಬೇಕು ನಮಗೆ, ಕೆಳಗಡೆ ಅರ್ಧ ಇಂಚು ಒಳಗಡೆ ಹೋಗುತ್ತೆ ಬಟ್ಟೆ, ಮೇಲೆ ಅರ್ಧ ಇಂಚು ಒಳಗಡೆ ಹೋಗುತ್ತೆ. ಅಂದ್ರೆ ಇಲ್ಲಿ ಅರ್ಧ ಇಂಚು, ಇಲ್ಲಿ ಅರ್ಧ ಇಂಚು, ಎರಡೂ ಸೇರಿ 1 ಇಂಚು ನಮಗೆ ಇನ್ನ ಎಕ್ಸ್ಟ್ರಾ ಬಟ್ಟೆ ಬೇಕಾಗುತ್ತೆ. ಅವಾಗ ನಾವು ಹೆಂಗ್ ಮಾರ್ಕ್ ಮಾಡ್ಕೋಬೇಕಂದ್ರೆ, ಇವಾಗ ನಾವು ಎಕ್ಸಾಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡಿದೀವಲ್ಲ, ಇದ್ರ ಮೇಲೆ 1 ಇಂಚಿಗೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಮತ್ತೆ ಇದ್ರ ಮೇಲೆ 1 ಇಂಚಿಗೆ ಎಕ್ಸ್ಟ್ರಾ ಮಾರ್ಕ್. ಅಂದ್ರೆ ಇಲ್ಲಿ ಅರ್ಧ ಇಂಚು ಬಟ್ಟಿ ಒಳಗ್ ಮಡಿಚೋಲಕ್ ಹೋಗ್ತೈತಿ, ಇಲ್ಲಿ ಅರ್ಧ ಇಂಚು ಬಟ್ಟಿ ಒಳಗ್ ಮಡಿಚೋಲಕ್ ಹೋಗ್ತೈತಿ. ಇಲ್ಲಿನ ಹಂಗೆ ಸೇಮ್ ಸೈಡಿಗೆ ಅರ್ಧ ಇಂಚು ಮೇಲೆ ಅರ್ಧ ಇಂಚ್ ಕೆಳಗಡೆ ಬಟ್ಟಿ ಒಳಗ್ ಮಡಿಚಿ ಹೊಲಕ್ ಹೋಗ್ತೈತಿ. ಇಲ್ಲಿಗಾಯ್ತು. ನಮಗೆ ಇವಾಗ ಮೆಜರ್ಮೆಂಟ್ ಇಲ್ಲಿ ಕರೆಕ್ಟ್ ಆಗಿ ಬಂತು. ಇದಕ್ ನಾವು ಮಾರ್ಕ್ ಮಾಡ್ಕೊಂಡ್ವಿ. ಇದಾದ್ಮೇಲೆ ಇದಿಷ್ಟು ಇಲ್ಲಿವರೆಗೂ ಬಂತು. ಇವಾಗ ಈ ಒಳಗಡೆ ಬಟ್ಟೆ ಐತಲ್ಲ, ಈ ಬಟ್ಟೆ ಮೆಜರ್ಮೆಂಟ್ ನಮಗೆ ಬಟ್ಟೆ ಬೇಕಲ್ಲ, ಒಳಗಡೆ ಎಕ್ಸ್ಟ್ರಾ ಬಟ್ಟೆ ಬೇಕಲ್ಲ. ಇವಾಗ ಇದಕ್ಕೆ ಏನ್ ಮಾಡ್ಬೇಕು, ಇಲ್ಲಿಂದ ನಾವು 2 ಇಂಚು 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು. 2 ಇಂಚು 2.5 ಇಂಚ್ ಆದ್ರೆ, ಇದು ಏನಂದ್ರೆ ಒಂಚೂರು ಜಾಸ್ತಿ ಆದ್ರೂ ಕೂಡ ನಾವು ಆಮೇಲೆ ಕಟ್ ಮಾಡಿ ತೆಗಿಬಹುದು. ಒಂದ್ ಸ್ವಲ್ಪ ಎಕ್ಸ್ಟ್ರಾ ಇದ್ರು ಕೂಡ ಪರವಾಗಿಲ್ಲ, ನಡಿತೈತಿ. ಎಕ್ಸಾಕ್ಟ್ ಆಗಿ ಕಟ್ ಮಾಡ್ಬೇಕಂತ ಏನಿರಂಗಿಲ್ಲ. ಇಷ್ಟು ಮಾರ್ಕ್ ಮಾಡ್ಕೊಂಡ್ವಿ. ಇದು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದನ್ನ ಶೇಪ್ ತೆಗಿಬೇಕು ನಾವು. ಹೆಂಗಂದ್ರೆ ಇಲ್ಲಿಂದ ಈ ಎಡ್ಜ್ ಇರುತ್ತಲ್ಲ, ಈ ಎಡ್ಜಿಗೆ ಮಾರ್ಕ್ ಮಾಡಿರ್ತೇವಲ್ಲ, ಇಲ್ಲಿದೆ ನೋಡಿ, ಈ ಎಡ್ಜ್ ಮಾರ್ಕ್ ಮಾಡಿರ್ತೇವಲ್ಲ, ಇಲ್ಲಿಂದ ಒಂದ್ ಸ್ವಲ್ಪ ಕೆಳಗಡೆ ಡೌನ್ ಬರಬೇಕು. ಡೌನ್ ಬಂದು ಇದಕ್ಕ ಜಾಯಿಂಟ್ ಆಗಬೇಕು. ಈ ತರ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೋಬೇಕು. ಇದು ಆಯ್ತು. ಇದನ್ನ ಇವಾಗ ಕಟ್ ಮಾಡಿ ತೆಗ್ದ್ಬಿಡ್ಬೇಕು.
ಇದು ಏನಾಯ್ತು ನಮಗೆ ಇವಾಗ 2 ಪೀಸ್ ಅಷ್ಟೇ ನಮಗೆ ಸಿಕ್ತು. ಇದನ್ನ ಮಿಡಿಲ್ ಕಟ್ ಮಾಡಿ ತೆಗೆದು ತೋರಿಸ್ತೀನಿ ನಾನು ನಿಮಗೆ. ಇವಾಗ ಮಿಡಿಲ್ ಕಟ್ ಮಾಡಿದೆ. ಇದು ನಮಗೆ ಕ್ರಾಸ್ ಬೆಲ್ಟ್ ಇವಾಗ 2 ಪೀಸ್ ಅಷ್ಟೇ ಆಯ್ತು. ಈ ಕಡೆಲ್ದು ಒಂದು, ಈ ಕಡೆಲ್ದು ಒಂದು. ಇದು ನಾವು ಲೈನಿಂಗ್ ಬಟ್ಟೆದು ಬಟ್ಟೆ ಹೊಲಿತೇವೆ ಬ್ಲೌಸ್ ಅಂದ್ರೆ ನಮಗೆ ಇಂಥದ್ದು ಇನ್ನ ನಮಗೆ 4 ಬೇಕಾಗ್ತೈತಿ. ನಾರ್ಮಲ್ ಆಗಿ ಹೊಲಿತೇವೆ ಅಂದ್ರೆ ಇಂಥದ್ದು ಇನ್ನ 2 ಬೇಕಾಗ್ತೈತಿ. ಇವಾಗ ಇನ್ನ ನಾವು 2 ಕಟ್ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಇದನ್ನ ಹಿಂಗ್ ಫೋಲ್ಡ್ ಮಾಡ್ಕೋಬೇಕು. ಬಟ್ಟಿ ಎಲ್ಲಿ ನಮಗೆ ಇದು ಕರೆಕ್ಟ್ ಆಗಿ ಆಗ್ಬೇಕು ಅಷ್ಟು ಬಟ್ಟಿ ಇರ್ಬೇಕು, ಅಲ್ಲಿ ಇದನ್ನ ಹಿಂಗ್ ಹಾಕ್ಬೇಕು. ಹಾಕಿ ಇವಾಗ ನಾವು ಇದನ್ನ ಕಟ್ ಮಾಡ್ಕೋಬೇಕು. ಇವಾಗ ನಾವು ನಮಗೆ ಎಷ್ಟಾದು ಇವು 2 ಮೇಲೆದಾಯ್ತು, ಇವು 2 ಕೆಳಗಿಂದಾಯ್ತು. ಕ್ರಾಸ್ ಬೆಲ್ಟ್ 4 ಕ್ರಾಸ್ ಬೆಲ್ಟ್ ನಮಗೆ ಸಿಕ್ತು. ಇದು ಎಲ್ಲ ಆಯ್ತು, ಕಂಪ್ಲೀಟ್ ಆಯ್ತು. ಇವಾಗ ಫ್ರಂಟ್ ಕಟ್ ಮಾಡ್ತಾರಲ್ವಾ, ಮುಂದಿನ ಭಾಗ ಕಟ್ ಮಾಡ್ತಾರಲ್ಲ ಬ್ಲೌಸ್ ನಲ್ಲಿ, ಅವಾಗ ಏನ್ ಮಾಡ್ತಾರೆ ಇಲ್ಲಿ ಒಂದ್ ಸ್ವಲ್ಪ ಫ್ರಂಟ್ ಡೀಪ್ ತಕೊಂತಾರೆ, ಹಾರ್ಮೋಲ್ದು ಒಂಚೂರು ಇದನ್ನ ತಕೊಂತಾರೆ ಡೀಪ್. ಅದನ್ನ ಹೆಂಗ್ ಮಾಡ್ಬೇಕಂದ್ರೆ ಈ ಪಾಯಿಂಟ್ ಅಲ್ಲಿ ಇರುತ್ತಲ್ವಾ ಮಿಡಿಲ್ ಪಾಯಿಂಟ್, ಈ ಪಾಯಿಂಟ್ ಇಂದ ಒಂದು 1/4 ಇಂಚ್ ಅಷ್ಟೇ ಹಿಂಗ್ ಡೌನ್ ತಗೋಬೇಕು. ಇದನ್ನ ಫ್ರಂಟ್ ಶೇಪ್ ಅಂತಾರಲ್ವಾ, ಆರ್ಮೋಲ್ ರೌಂಡಿಂಗ್ ಫ್ರಂಟ್ ಶೇಪ್ ಅಂತಾರೆ, ಅದು ಈ 1/4 ಇಂಚ್ 1/4 ಇಂಚ್ ಅಷ್ಟೇ ಹಿಂಗ್ ತಗೊಂಡು ಈ ಶೇಪ್ ನ ಕಟ್ ಮಾಡ್ಕೋಬೇಕು. ಇದು ಫ್ರಂಟ್ ಶೇಪ್ ಆಯ್ತು. ಇದನ್ನ ನಾನು ನೀಟಾಗಿ ಹೇಳಿದ್ದೀನಿ. ಒಂದೊಂದು ಪಾಯಿಂಟ್ ಕೂಡ 2 ಟೈಮ್ ಹೇಳಿದ್ದೀನಿ. ನಿಮಗೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಯಾಕಂದ್ರೆ ವಿಡಿಯೋ ನೋಡಿ ಕಲಿತಿದ್ರೆ ಅಂದ್ರೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಅಂತ ನಾನು ಅನ್ಕೊಂಡಿದೀನಿ. ಬಟ್ ಏನಂದ್ರೆ ನೀವು ಒಂದ್ ಟೈಮ್ ಬಿಟ್ಟು ಇನ್ನೊಂದ್ ಟೈಮ್ 2-3 ಟೈಮ್ಸ್ ನೀವು ಒಂದ್ ಸ್ವಲ್ಪ ವಿಡಿಯೋನ ಗಮನ ಇಟ್ಟು ನೋಡ್ರಿ. ನಾನು ಏನೇನ್ ಪಾಯಿಂಟ್ ನ ಯಾವ್ಯಾವ ತರ ಹೇಳಿದೀನಿ ಅನ್ನೋದನ್ನ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ರಿ. 1-2 ದಿನ ನಿಮಗೆ ಒಂಚೂರು ಪ್ರಾಕ್ಟೀಸ್. ಇದು ಇನ್ನ ಪೇಪರ್ ಕಟ್ಟಿಂಗು, ಇನ್ನ ನಾನು ಲೈನಿಂಗ್ ಮೇಲೆ ತೋರಿಸಿದ್ರೆ ಇನ್ನ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ. ಹಂಗಾಗಿ ಈಸಿಯಾಗಿನೇ ನೀವು ಅರ್ಥ ಮಾಡ್ಕೊಂತೀರಿ. ಇವಾಗ ನಾ ಏನೇನ್ ಹೇಳಿದ್ದೇನೋ ಇದು ಎಲ್ಲ ನನ್ನ ಬ್ಲೌಸ್ ನಲ್ಲಿ ಏನಿತ್ತೋ ಆ ಮೆಸರ್ಮೆಂಟ್ ನಲ್ಲೇ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಬಟ್ ನೀವೇನ್ ಮಾಡ್ಬೇಕಂದ್ರೆ ನಿಮ್ ಕಡೆ ನಿಮ್ದು ಕರೆಕ್ಟ್ ಆಗಿರೋ ಬ್ಲೌಸ್ ತಗೊಂಡು ಅದ್ರ ಮೇಲೆ ಇದೆಲ್ಲ ನಾನು ಯಾವ ತರ ಮಾಡಿದೀನೋ ಇದೆಲ್ಲ ಮಾರ್ಕಿಂಗ್ಸ್ ಅದ್ರ ಮೇಲೆ ಮಾಡಿ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ. 3-4 ಟೈಮ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ, ಅಂದ್ರೆ ಮೈಂಡ್ ನಲ್ಲಿ ಹಂಗೆ ಫಿಕ್ಸ್ ಆಗ್ಬಿಡುತ್ತೆ ಅದು. ಆಮೇಲೆ ನಿಮಗೆ ಕನ್ಫ್ಯೂಸ್ ಇರಂಗಿಲ್ಲ. ಇದು ಒಂದು ನೀವು ಕರೆಕ್ಟ್ ಆಗಿ ನೀವು ತಿಳ್ಕೊಂಡ್ಬಿಟ್ರಿ ಅಂದ್ರೆ ಮುಂದೆ ಎಲ್ಲ ಈಸಿ ಆಗ್ತಾ ಹೋಗ್ತೈತಿ ನಿಮಗೆ. ಯಾಕಂದ್ರೆ ಬೇಸಿಕ್ ಬಹಳ ಇಂಪಾರ್ಟೆಂಟ್. ಬೇಸಿಕ್ ಪರ್ಫೆಕ್ಟ್ ಆಗಿ ನಾವು ಕಲ್ತ್ಕೊಂಡ್ಬಿಟ್ಟಿವಿ ಅಂದ್ರೆ ಮುಂದೆ ಎಷ್ಟೇ ಅಡ್ವಾನ್ಸ್ ಇರ್ಲಿ ಅದನ್ನ ನಮಗೆ ಈಸಿ ಆಗ್ತಾ ಹೋಗ್ತೈತಿ ಕಲಿಯೋದನ್ನ. ಹಂಗಾಗಿ ಇವತ್ತಿನ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ. ಒಂದ್ ವೇಳೆ ಏನಾದ್ರೂ ನಿಮಗೆ ಕನ್ಫ್ಯೂಷನ್ಸ್ ಇದ್ರೆ, ಏನಾದ್ರೂ ನಿಮ್ ಕ್ವಶನ್ಸ್ ಇದ್ರೆ ನನಗೆ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡ್ರಿ, ಇಲ್ಲಾಂದ್ರೆ ಕಾಲ್ ಮಾಡಿದ್ರು ನನಗೆ ನಿಮಗೆ ಏನ್ ಡೌಟ್ ಇದೆ ಅದನ್ನ ನೀವು ಕೇಳ್ಕೊಂಡು ತಿಳ್ಕೊಬಹುದು. ಇವತ್ತು ಬಂದು ನಾನು ಬ್ಯಾಕ್ದು ಮೆಸರ್ಮೆಂಟ್, ಮತ್ತೆ ಮುಂದಿಂದು ಫ್ರಂಟ್ದು ಮೆಸರ್ಮೆಂಟ್, ಮತ್ತೆ ಡಾಟ್ಸ್ ಪಾಯಿಂಟ್ಸ್, ಮತ್ತೆ ನೆಕ್ ವಿಡ್ತ್ ಹೆಂಗ್ ತಗೋಬೇಕು, ಆಮೇಲೆ ಕ್ರಾಸ್ ಬೆಲ್ಟ್ ಹೆಂಗ್ ಕಟ್ ಮಾಡ್ಬೇಕು, ಇದನ್ನಿಷ್ಟನ್ನು ಇವತ್ತಿಂದು ಕ್ಲಾಸ್ ನಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ. ಸ್ಲೀವ್ಸ್ ನಾನು ನಾಳೆ ಕ್ಲಾಸ್ ನಲ್ಲಿ ತಿಳಿಸ್ತೀನಿ. ಯಾಕಂದ್ರೆ ಇದು ಎಲ್ಲ ಒಟ್ಟಿಗೆ ನಾನು ನಿಮಗೆ ತಿಳಿಸ್ಬಿಟ್ರೆ ನಿಮಗೆ ವಿಡಿಯೋನು ತುಂಬಾ ಲಾಂಗ್ ಆಗುತ್ತೆ. ಅದನ್ನ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಬರಲ್ಲ, ಕಲಿಬೇಕಂದ್ರೂ ಕೂಡ ಆಸಕ್ತಿ ಬರಲ್ಲ, ನಿಮಗೆ ಇಂಟ್ರೆಸ್ಟ್ ಬರಂಗಿಲ್ಲ. ಹಂಗಾಗಿ ನಾನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಿಮಗೆ ಇದೇ ಪೇಪರ್ ಕಟ್ಟಿಂಗ್ ಇಂದೇ ಸೇಮ್ ಇದೇ ಮೆಸರ್ಮೆಂಟ್ ಇಂದೇ ಸ್ಲೀವ್ಸ್ ಹೆಂಗ್ ಕಟ್ ಮಾಡ್ಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾಳೆ ಕ್ಲಾಸ್ ನಲ್ಲಿ ನಿಮಗೆ ತೋರಿಸ್ತೀನಿ. ಇವತ್ತಿಂದು ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿಗೆ ನಾನು ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮೀಟ್ ಆಗೋಣ. ಇನ್ನೇನಾದ್ರೂ ನಿಮಗೆ ಡೌಟ್ಸ್ ಇದ್ರೆ, ಕನ್ಫ್ಯೂಷನ್ಸ್ ಇದ್ರೆ ನನಗೆ ಕೇಳ್ಬೋದು, ಕಾಲ್ ಮಾಡಿ ಕೇಳ್ಬೋದು.